ಅವರ ವೈಫು ಪ್ರೊಫೆಸರ್, ಡಾಕ್ಟರೇಟ್ ಮಾಡ್ತಾ ಇದ್ದಾರೆ ಅಂಡ್ ಈ ಬಿಸ್ನೆಸ್ ಅಲ್ಲಿ ಪ್ರಾಡಕ್ಟ್ ಕಿಂಗ್ ಅಂತಾನೆ ಹೇಳ್ಬೋದು. ಒನ್ ಆಫ್ ದಿ ಸ್ಪೆಷಲ್ GRD ಮೈಸೂರು ಹುಲಿ ಪ್ರಸಾದ್ GL ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್ ಪ್ರಸಾದ್, ಪ್ರಾಡಕ್ಟ್ ರಿಸಲ್ಟ್ ವೆಯ್ಟ್ ಮ್ಯಾನೇಜ್ಮೆಂಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ರಿಸಲ್ಟ್ ಅನ್ನು ಪಡ್ಕೊಂಡಿದ್ದಾರೆ. ಫ್ಯೂಚರ್ ಏನ್ ಕಾಣ್ತಾ ಇದೆ, ತಯಾರಿ ಯಾವ ತರ ನಡೀತಾ ಇದೆ ಅನ್ನೋದನ್ನ ಅವ್ರ ಅನುಭವ ಹಂಚ್ಕೋತಾರೆ. ವೆಲ್ಕಮ್ ಪ್ರಸಾದ್. ಸೊ ನೀವೆಲ್ಲರೂ ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ ಅಂದ್ರೆ ಅವ್ರ ಸೀಕ್ರೆಟ್ ಏನು ಅಂತ ನಿಮ್ಗೆ ಗೊತ್ತಾಗ್ತದೆ. ಅವ್ರ ಎನರ್ಜಿ, ಅವ್ರ ಜೋಶು, ಅಡ್ವಾನ್ಸ್ ಪ್ರಿಪರೇಷನ್ ಮಾಡ್ಕೊಂತಾರೆ ಇವರು. ಏನೇ ಒಂದು ಪ್ರಾಡಕ್ಟ್ ಬರುತ್ತೆ, ಬಿಸ್ನೆಸ್ ಬರುತ್ತೆ, ಯಾವುದೇ ಆಗಿದ್ರು ಕೂಡ ಅದಕ್ಕೆ ಅಡ್ವಾನ್ಸ್ ಪ್ರಿಪರೇಷನ್ ಮಾಡ್ಕೊಂತಾ ಇರ್ತಾರೆ. ಸೊ ಈಗ ಅವ್ರ ಬಾಯಿಂದ ನೀವು ಕೇಳಿಸ್ಕೋತೀರಾ ಯಾವ ತರ ಈ ಬಿಸ್ನೆಸ್ ಅಲ್ಲಿ ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಎಸ್ ಪ್ರಸಾದ್, ವೆಲ್ಕಮ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಆಲ್ರೆಡಿ ಸ್ಲಿಮ್ ಆಗಿ ಕಾಣ್ತಿದ್ಯಾ? ಖುಷಿ ಆಗ್ತಾ ಇದೆ. ನನಗೂ ಕೂಡ ತುಂಬಾ ಖುಷಿ ಆಗ್ತಿದೆ ಸರ್. ಎಲ್ಲರೂ ಕೂಡ ಗುಡ್ ಮಾರ್ನಿಂಗ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಫಸ್ಟ್ ಟೈಮ್ ನಾನು ಝೂಮ್ ಅಲ್ಲಿ ಈ ವರ್ಷದ ಫಸ್ಟ್ ಝೂಮ್ ಮೀಟಿಂಗ್ ಇದು. ರಾಜು ಸರ್ ತುಂಬಾ ಬಾರಿ ಹೇಳಿದ್ರು, ಬಟ್ ನಾನು ಸ್ವಲ್ಪ ಕೆಲಸಗಳ ಒತ್ತಡಗಳಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಬಟ್ ಎಲ್ಲದಕ್ಕಿಂತ ಇವತ್ತು ಬಂದಿರುವಂತದ್ದು ತುಂಬಾ ಖುಷಿಯ ವಿಚಾರ ಏನಪ್ಪಾ ಅಂತಂದ್ರೆ, ನಾನು 24ನೇ ತಾರೀಕು 25, 26 ಡೆಲ್ಲಿ 100 ಲೀಡರ್ಸ್ ಟಾಪ್ 100 ಲೀಡರ್ಸ್ ಮೀಟಿಂಗ್ ಹೋಗ್ತಾ ಇದ್ದೀನಿ. ಇದು ನನ್ನ ಬಹು ದೊಡ್ಡ ಕನಸು. ಯಾಕೆಂದ್ರೆ ರಾಜು ಸರ್ ಜೊತೆ ನಾನು ಆಕ್ಚುಲಿ ಹೋಗ್ಬೇಕು ಅಂತ ತುಂಬಾ ದೊಡ್ಡ ಕನ್ಸು ಕಂಡಿದೆ. ನಮ್ಗೊಂದು ಒಳ್ಳೆ ಅವಕಾಶ ಬಂದಿತ್ತು. ಅದೇನಪ್ಪಾ ಅಂದ್ರೆ ರಾಜು ಸರ್ ಹೇಳಿದ್ರು ಹೋಳಿ ಫೆಸ್ಟಿವಲ್ಗೆ. ಬಟ್ ಹೋಳಿ ಫೆಸ್ಟಿವಲ್ ನಾನು ಏನಕ್ಕೆ ಹೋಗ್ಲಿಲ್ಲ ಅಂದ್ರೆ, ರಾಜು ಅವ್ರ ತಾಯಿ ಅವರು ತೀರೋಗಿದ್ರು. ನನ್ನ ಜೊತೆಗೆ ರಾಜು ಸರ್ ಬಂದ್ರೆ ಕಂಫರ್ಟಬಲ್ ಇರುತ್ತೆ ಅಂತ ಹೇಳಿ ನಾನು ಆ ಒಂದು ಟ್ರಿಪ್ಗೆ ಹೋಗಿಲ್ಲ, ಹೋಳಿ ಸೆಲೆಬ್ರೇಷನ್ ಹೋಗಿಲ್ಲ. ಬಟ್ ನಮ್ಮ ಕನಸು ಸ್ಟ್ರಾಂಗ್ ಇದ್ರೆ ಭಗವಂತ ಅದಕ್ಕಿಂತ ದೊಡ್ಡದು ಕೊಡ್ತೀನಿ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಏನಕ್ಕಪ್ಪ ಅಂತಂದ್ರೆ, ನಾನು ಫಸ್ಟ್ ಟೈಮ್ ಹೇಳಿದಾಗ ಟಾಪ್ 100 ಕ್ವಾಲಿಫೈ ಆಗಿರಲಿಲ್ಲ. ಬಟ್ ಸೆಕೆಂಡ್ ಟೈಮ್ ಕ್ಯಾನ್ಸಲ್ ಆದಾಗ ಮತ್ತೆ ಇವಾಗ ನಾನು ಕ್ವಾಲಿಫೈ ಆಗಿ ಅದಕ್ಕಿಂತ 10 ಪಟ್ಟು ಆಲ್ರೆಡಿ ಸಮೀರ್ ಮೋದಿ ಅವರು ಹೇಳಿದ್ದಾರೆ, ಏನು ಹೋಳಿ ಸೆಲೆಬ್ರೇಷನ್ ನಡೆದಿದೆ ಅದೇನೇನೂ ಅಲ್ಲ, ಓನ್ಲಿ ಫಾರ್ 10%. ನಾನು ಕೊಡುವಂತ ಆತಿಥ್ಯ ಏನಿದೆ 24ನೇ ತಾರೀಕು, ಜಸ್ಟ್ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆ ಒಂದು ಕ್ಷಣ ನಾನು ಕೂಡ ಈಗ ಇನ್ನೂ ಕೂಡ ಮೆಸ್ಮರೈಸ್ ಆಗಿ, ಅಂದ್ರೆ ಅಷ್ಟೊಂದು ಕಾತುರದಿಂದ ಕಾಯ್ತಾ ಇದ್ದೀನಿ ಅಂತ ಒಂದು ಒಳ್ಳೆಯ ದಿನ ನಮಗೂ ಕೂಡ ಬಂದಿದೆ. ಇದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ, ಬಿಕಾಸ್ ಆಫ್ ನಾವು ಮೋದಿ ಕೇರ್ನ ಬಿಲೀವ್ ಮಾಡಿ ಇರೋದಕ್ಕೆ. ನಾನು ಮೋದಿ ಕೇರ್ ಇರ್ಲಿಲ್ಲ ಅಂದಿದ್ರೆ ಇದು ಯಾವುದು ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಮೋದಿ ಕೇರ್ ಇರೋದ್ರಿಂದ ಈ ಒಂದು ಕೂಡ ಸಾಧ್ಯತೆಗಳಿದೆ. ಪ್ಲಸ್ ಜೊತೆಗೆ ಸರ್ ಹೇಳದಾಗೆ ಟಾಪ್ ಲೆವೆಲ್ ಬೆಳೀತಾ ಇದೀವಿ. ಎಲ್ಲದಕ್ಕೂ ಕಾರಣ ರಾಜು ಸರ್ ಅವ್ರ ಟ್ರೈನಿಂಗು, ಪ್ರೋತ್ಸಾಹ, ಸಪೋರ್ಟು ಎಲ್ಲ ಕೂಡ ಬೆಸ್ಟ್ ಲೀಡರು ಅಂತ ಲೀಡರ್ ಜೊತೆ ನಾವು ಇದೀವಿ ಅಂದಮೇಲೆ 100% ನಾವು ಕೂಡ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ನೀವೆಲ್ಲ ಯಾರು ಇವತ್ತು ಝೂಮ್ ಅಲ್ಲಿ ಇದ್ದೀರಾ, ರಾಜು ಸರ್ ಅವರ ಗೈಡೆನ್ಸ್ ಇದ್ದೀರಾ ಅಂದಮೇಲೆ 100% ಸಕ್ಸಸ್ ಸಿಗುತ್ತೆ. ಒಬ್ಬರಿಗೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಒಬ್ಬರಿಗೆ 6 ತಿಂಗಳಲ್ಲಿ ಸಿಗುತ್ತೆ, ಒಬ್ಬರಿಗೆ 1 ವರ್ಷದಲ್ಲಿ ಸಿಗುತ್ತೆ, ಒಬ್ಬರಿಗೆ 5 ವರ್ಷದಲ್ಲಿ ಸಿಗುತ್ತೆ, 10 ವರ್ಷದಲ್ಲಿ ಸಿಗುತ್ತೆ. ನೀವು ಮೋದಿ ಕೇರ್ನ ನಂಬಿಟ್ಟು ಬಿಲೀವ್ ಮಾಡ್ಬಿಟ್ಟು ಜೊತೆಲಿ ಇದ್ದದ್ದೇ ಆದಲ್ಲಿ ಸಕ್ಸಸ್ ಕಟ್ಟಿಟ ಬುತ್ತಿ. ಬಟ್ ಯಾವಾಗ ಸಿಗುತ್ತೆ ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ನೀವು ಯಾವ ತರ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ನಮ್ಮ ಸಕ್ಸಸ್ ಕೂತಿರುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಯೋಚನೆ ಮಾಡ್ತಿದ್ದೋ, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸ್ ಬರ್ತಿದೆ, ಏನ್ ಮಾಡೋದಪ್ಪ ಅಂತ ಎಲ್ಲ ಯೋಚನೆ ಮಾಡ್ತಿದ್ದೋ. ಸ್ನೇಹಿತರೆ, ನನಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸ್ ಬರ್ತಾ ಇದೆ ಅಂತ ತಕ್ಷಣ ತುಂಬಾ ಖುಷಿಯಾದ ವಿಚಾರ ಅಂದ್ರೆ, ನಮ್ಮಲ್ಲಿ ಆಲ್ರೆಡಿ 800 ಅಬೌವ್ ಪ್ರಾಡಕ್ಟ್ಸ್, 800ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಇದೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಇನ್ನೊಂದು ಪ್ರಾಡಕ್ಟ್ಸ್ ಬಂತು ನೋಡಿ. ಹಕ್ಕಿ ಹಾರೋದಕ್ಕೆ ಎಕ್ಸ್ಟ್ರಾ ವಿಂಗ್ ಸಿಗ್ದಂಗೆ, ನಾವು ಬಿಸ್ನೆಸ್ ಮಾಡೋದಕ್ಕೆ ಹೊಸ ರೆಕ್ಕೆಗಳು ಸಿಗ್ದಾಗೆ, ನಮ್ಗೆ ಬಿಸ್ನೆಸ್ ದೊಡ್ಡದು ಮಾಡ್ಕೊಳ್ಳಿಕ್ಕೆ ಹೊಸ ಪ್ರೋತ್ಸಾಹ ಸಿಗ್ದಾಗೆ, ನಾವು ಇದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ನಮ್ಮ ಬಿಸ್ನೆಸ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಯೋಚನೆ ಮಾಡಿ. ಸಮೀರ್ ಮೋದಿ ಸರ್ ಹೇಳಿದ್ರು ನಿಮ್ ಇನ್ಕಮ್ 1:3 ಬರುತ್ತೆ ಅಂತ. 1:3 ಬರುತ್ತೆ ಅಂದ್ರೆ ನೀವು ಈಗ ಎಫರ್ಟ್ ಹಾಕಿದಾಗ ನೀವೇನ್ ತಗೊಳ್ತಾ ಇದ್ದೀರಾ ಅದು 3 ಪಟ್ಟು ಇನ್ಕಮ್ ನಾನು ಕೊಡ್ತೀನಿ ಹೊಸ ಸಿಸ್ಟಮ್ ಅಲ್ಲಿ ಅಂತ ಹೇಳಿದ್ರು. ನೀವು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಎಫರ್ಟ್ ಹಾಕಿದ್ರೆ ನಿಮ್ ಇನ್ಕಮ್ 6 ಪಟ್ಟು ಜಂಪ್ ಮಾಡ್ಬೋದು. ಎಕ್ಸಾಂಪಲ್, ನಿಮ್ದು ಹಳೆ ಪ್ಲಾನ್ 10,000 ಇದೆ ಅಂದ್ರೆ ನೀವು ಎಫರ್ಟ್ ಹಾಕಿದ್ರೆ ಅದನ್ನ 60,000 ಕೂಡ ಮಾಡ್ಬೋದು ಅಂತ ಒಂದು ಒಳ್ಳೆ ಪ್ಲಾನ್ ಬರ್ತಾ ಇದೆ. ಪ್ಲಾನ್ ಬಗ್ಗೆ ನನಗೂ ಕೂಡ ಏನು ಡೀಟೇಲ್ ಗೊತ್ತಿಲ್ಲ, ಅದೇನಪ್ಪ ಅಂತ ಅದಕ್ಕೋಸ್ಕರ ನಮ್ಗೆ 24ನೇ ತಾರೀಕು ಕರೆದಿದ್ದಾರೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಸ್ನೇಹಿತರೆ, ನಾನು ಆಲ್ಮೋಸ್ಟ್ ಆಲ್ 91 kg ಇದ್ದೀನಿ, 91 kg ಇದ್ದೀನಿ. ತುಂಬಾ ಚಾಲೆಂಜಸ್ ಇತ್ತು. 3 months ಬ್ಯಾಕ್ ಅಂದ್ರೆ ಕಳೆದ 6 ತಿಂಗಳ ಹಿಂದೆ, ನಾನು 6 ತಿಂಗಳ ಹಿಂದೆ ಯೋಗ ಹೋಗ್ತಿದೆ ವೆಯ್ಟ್ ಲಾಸ್ ಮಾಡೋಕ್ಕೋಸ್ಕರ. ಯೋಗ ಹೋಗಿ 3 ತಿಂಗಳು ಆದ್ಮೇಲೆ ನನ್ನದು 2 kg ಕಮ್ಮಿ ಆಗಿದೆ. ಈ 1.5 month ಬ್ಯಾಕ್ ಇದ್ದಕ್ಕಿದ್ದಾಗೆ ನನಗೆ ಬಾತ್ರೂಮ್ ಅಲ್ಲಿ ಬಿದ್ದು ಸ್ವಲ್ಪ ಕೈ ಫ್ರಾಕ್ಚರ್ ಆಯ್ತು. ಫ್ರಾಕ್ಚರ್ ಆದ್ಮೇಲೆ ಮತ್ತೆ ನಾನು ಯೋಗ ಮಾಡ್ಲಿಕ್ಕೆ ಆಗಿಲ್ಲ. ಇವಾಗ ನನ್ನ ವೆಯ್ಟ್ ಮತ್ತೆ 91 kg ಆಗಿತ್ತು ಲಾಸ್ಟ್ ವೀಕ್. ಬಟ್ ಕಂಪ್ನಿಯಿಂದ ನನಗೆ ಸ್ಯಾಂಪಲ್ ಪ್ರಾಡಕ್ಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಯೂಸ್ ಮಾಡ್ಲಿಕ್ಕೆ, ವೆಯ್ಟ್ ಲಾಸ್ ಮಾಡ್ಲಿಕ್ಕೋಸ್ಕರ. ಲಾಸ್ಟ್ ಸಂಡೇ ಶುರು ಮಾಡಿದೆ. ನನ್ನ ವೆಯ್ಟ್ 90.7 ಇತ್ತು. ಇವತ್ತು ನನ್ನ ವೆಯ್ಟ್ 87.8 ಇದೆ. ಅಂದ್ರೆ ಜಸ್ಟ್ 1 ವಾರದಲ್ಲಿ 3 kg ಕಡಿಮೆ ಆಗಿದೆ. ಈ 3 kg ಕಡಿಮೆ ಆಗೋದು ಯಾವ ತರಪ್ಪ ಅಂತಂದ್ರೆ, ನಾನು ಪ್ರಾಡಕ್ಟ್ ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನನ್ನ ಬಾಡಿನ ಚೆಕ್ ಮಾಡಿ ನೆಕ್ಸ್ಟ್ ಶುರು ಮಾಡಿದೆ ಯೂಸ್ ಮಾಡೋದಕ್ಕೆ. ಬೆಳಿಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ 1 ಲೀಟರ್ ನೀರು ಕುಡಿತಾ ಇದ್ದೀನಿ. ಅದಾದ್ಮೇಲೆ
200-250 ಕ್ಯಾಲರಿನ ಬರ್ನ್ ಮಾಡ್ತೀನಿ. ಯಾವ ತರ ಕ್ಯಾಲರಿ ಬರ್ನ್ ಮಾಡ್ತಿದ್ರೆ ಥ್ರೆಡ್ ಮಿಲ್ ವಾಕ್ ಮಾಡ್ತಾ ಇದೀನಿ, ಅದ್ರ ಮುಖಾಂತರ ಕ್ಯಾಲರಿನ ಬರ್ನ್ ಮಾಡ್ತಾ ಇದೀನಿ. ಅದಾದ್ಮೇಲೆ ಶೇಕ್ ನ ಕುಡಿತಿದ್ದೀನಿ. ಸ್ಕಿಮ್ಡ್ ಮಿಲ್ಕ್ ಅಲ್ಲಿ 300 ml ಮಿಲ್ಕ್ ನ ನಾನು 25 ಗ್ರಾಮ್ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ ಅಂತ ಚಾಕ್ಲೇಟ್ ಫ್ಲೇವರ್ ನ ಯೂಸ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಯಾವಾಗಲೂ ನಾನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ, ಬೆಳಿಗ್ಗೆ ನಂದು ಯಾವತ್ತು ಫುಡ್ ಸ್ಟೈಲ್ ಹೇಗಿತ್ತಪ್ಪ ಅಂದ್ರೆ ಚಿತ್ರಾನ್ನ, ಬಾತು, ಈ ತರ ರೈಸ್ ಐಟಮ್ ತಿಂತಿದ್ದು. ಈಗ ರೈಸ್ ಐಟಮ್ ಸ್ಟಾಪ್ ಮಾಡಿದ್ದೀನಿ. ಬೆಳಿಗ್ಗೆ ಮಧ್ಯಾಹ್ನ ಮುದ್ದೆ ತಿನ್ನುವಂಥದ್ದು, ಸ್ವಲ್ಪ ರೈಸ್ ತಿನ್ನುವಂಥದ್ದು, ರಾತ್ರಿ ಚಪಾತಿ ತಿನ್ನುವಂಥದ್ದು, ಸ್ವಲ್ಪ ರೈಸ್ ತಿನ್ನೋದು. ಒನ್ ಟೈಮ್ ಮಾತ್ರ ಸ್ಕಿಪ್ ಮಾಡಿದ್ದೀನಿ. ಅದು ಏನಿಲ್ಲ, ಜಸ್ಟ್ ತಿಂಡಿನ ಸ್ಕಿಪ್ ಮಾಡಿದ್ದೀನಿ. ಅದು ತಕ್ಕಂತ ಪ್ರೋಟೀನ್ ಹೇಳ್ತಾರಲ್ಲ, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರೋಟೀನ್ ತಗೊಳ್ತಾ ಇದ್ದೀನಿ. ಆ ಪ್ರೋಟೀನ್ ನನಗೆ ಸಾಕಷ್ಟು ಎನರ್ಜಿನ ಕೊಡುತ್ತೆ. 3 to 4 hours, 4 to 5 hours ನನಗೆ ಯಾವುದೇ ರೀತಿ ಹಸಿವು ಕೂಡ ಆಗ್ತಾ ಇಲ್ಲ, ಎನರ್ಜಿ ಲಾಸ್ ಆಗ್ತಾ ಇಲ್ಲ. ಇವತ್ತು ನಾನು ಚೆಕ್ ಮಾಡಿದೆ, BMI ಟೆಸ್ಟ್ ಮಾಡಿದಾಗ 1850 ಇತ್ತು ನನ್ನ ಎನರ್ಜಿ. ಇವತ್ತು ಸ್ಟಿಲ್ 1849 ಇದೆ. ಒಂದೇ 1% ಎನರ್ಜಿ ಕಮ್ಮಿ ಆಗಿದೆ. ವೆಯ್ಟ್ ಲಾಸ್ 3 kg ಆಗಿದ್ದೀನಿ. ಫ್ಯಾಟ್ 1% ಕರಗಿದೆ. ವಿಸಿಬಲ್ ಫ್ಯಾಟ್ 3% ಕರಗಿದೆ. ಎಲ್ಲವೂ ಕೂಡ ನನ್ನ ಕಣ್ಮುಂದೆ ಗೊತ್ತಾಗ್ತದೆ ಸ್ನೇಹಿತರೆ. ಜಸ್ಟ್ ಪ್ರಾಡಕ್ಟ್ ನ ತಗೊಳ್ಳೋ ಜೊತೆಗೆ ನೀವು ಸ್ವಲ್ಪ ಫಿಸಿಕಲ್ ಎಕ್ಸರ್ಸೈಸ್ ಮಾಡಿದ್ರೆ ಅಲ್ಟಿಮೇಟ್ ರಿಸಲ್ಟ್. ಇವತ್ತು ನಮ್ಮ ಕಂಪ್ನಿ ಹೇಳಿದ್ರೆ ಸಮೀರ್ ಮೋದಿ ಸರ್ ಹೇಳ್ತಿದ್ರು, ನಾವು ಒಂದೇ ಕಂಪ್ನಿ 4 ಕಂಪ್ನಿ ಮಾಡುವಂತ ಬಿಸ್ನೆಸ್ ಮಾಡ್ಬೋದು. ಇವತ್ತು ಚೀಪ್ ಬೋಲ್ಸ್ ಗಳಿರ್ಬೋದು, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸ್ ಇರ್ಬೋದು, ಸ್ಕಿನ್ ಕೇರ್ ಕಾಸ್ಮೆಟಿಕ್ಸ್. ನಾ ಯಾವಾಗ್ಲೂ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ, ಪ್ರಪಂಚ ನೆಕ್ಸ್ಟ್ ಏನಪ್ಪಾ ಇದೆ ಬೂಮಿಂಗ್ ಅಂತಂದ್ರೆ ಸ್ಕಿನ್ ಕೇರ್, ಕಲರ್ ಕಾಸ್ಮೆಟಿಕ್ಸ್ ಅಂಡ್ ಹೆಲ್ತ್ಗೋಸ್ಕರ ಇವತ್ತು ತುಂಬಾ ಜನ ಒದ್ದಾಡ್ತಾ ಇದಾರೆ. ಬರೀ ಖಾಲಿ ಹೊಟ್ಟೆಲಿ ಉಪವಾಸ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗಲ್ಲ. ಬಟ್ ನಮ್ಮ ವೆಲ್ ಅರೇಂಜ್ಮೆಂಟ್ ಪ್ರಾಡಕ್ಟ್ಸ್ ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ನಾಲೆಡ್ಜ್ ನ ತಿಳ್ಕೊಂಡು ಮಾಡಿದ್ರೆ 200% ರಿಸಲ್ಟ್ ಅಲ್ಟಿಮೇಟ್ ಸಿಗುತ್ತೆ. ಯಾಕಂದ್ರೆ ನಾನು ಯೂಸ್ ಮಾಡದೆ ಬೇರೆಯವ್ರಿಗೆ ಹೇಳ್ಬಾರ್ದು. ಅದಕ್ಕೋಸ್ಕರ ನಾನು ಪರ್ಸನಲ್ ಆಗಿ ಪ್ರಾಕ್ಟಿಕಲ್ ಆಗಿ ನಾನು ಯೂಸ್ ಮಾಡಿದೀನಿ. ರಿಸಲ್ಟ್ ಅಲ್ಟಿಮೇಟ್ ಆಗಿ ಬಂದಿದೆ. ಸದ್ಯದಲ್ಲೇ ನನ್ನ ವೆಯ್ಟ್ ಲೆಸ್ ಪ್ರಾಡಕ್ಟ್ ಫೋಟೋಗಳನ್ನ ನಾನು ರಿಲೀಸ್ ಮಾಡ್ತೀನಿ. ಅದು ರಿಲೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಎಷ್ಟು ಮಟ್ಟಿಗೆ ಇದು ರಿಸಲ್ಟ್ ಬಂದಿದೆ ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್. ನಾವು ಈಗ ಫೋಕಸ್ ಮಾಡ್ಬೇಕಾಗಿರೋದು ಬಿಗ್ ಟೀಮ್ ಕಟ್ಟೋದಕ್ಕೆ, ಅಥವಾ ಇರುವಂತ ಟೀಮ್ ನ ಉಳಿಸ್ಕೊಂಡು ಹೋಗೋದಕ್ಕೆ. ಏನಪ್ಪಾ ಅಂತಂದ್ರೆ ಮೊದಲೇ ನಾವು ಬಂದವರು ಉಳ್ಕೊಳ್ತಿಲ್ಲ ಅಂತ ಹೇಳ್ತಿದ್ದೋ, ಇವಾಗ ನೀವು ಹೊಸ ಪ್ರಾಡಕ್ಟ್ ಲಾಂಚ್ ಆಗ್ತಿರೋದ್ರಿಂದ ಹೆಚ್ಚು ಜನಗಳನ್ನ ಈ ಬಿಸ್ನೆಸ್ ತರೋದ್ರಿಂದ ನೀವು ಲೀಡರ್ಗಳನ್ನಾರು ಕ್ರಿಯೇಟ್ ಮಾಡ್ಬೋದು. ಬೈ ಚಾನ್ಸ್ ಬಂದವ್ರು ಲೀಡರ್ ಆಗಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಅಂತಂದ್ರು ಅವ್ರು ನಿಮ್ಗೆ ಯೂಸ್ ಮಾಡುವಂತ ಕಸ್ಟಮರ್ ಆದ್ರೂ ಕೂಡ ಹಾಗೆ ಆಗ್ತಾರೆ, ಅಥವಾ ಕನ್ಸಲ್ಟ್ ಆಗಿ ಉಳ್ಕೊಳ್ತಾರೆ ಸ್ನೇಹಿತರೆ. ಅಂತ ಒಂದು ದೊಡ್ಡ ರೆವಲ್ಯೂಷನ್ ಇರುವಂತಹ ಸಿಸ್ಟಮ್ ಬರ್ತಾ ಇದೆ. ನಾನು ತುಂಬಾ ಎಕ್ಸೈಟ್ಮೆಂಟ್ಲಿ ಕಾಯ್ತಿದ್ದೀನಿ, ಪ್ರಿಪರೇಷನ್ ಮಾಡ್ತಿದ್ದೀನಿ. ಪ್ಲಾನ್ ಬಂದ್ಮೇಲೆ ನೋಡ್ಕೊಳ್ಳೋಣ ಅಂದ್ರೆ ಏನೂ ಆಗಲ್ಲ. ಎಲ್ಲರೂ ಕೂಡ ಪ್ರಿಪರೇಷನ್ ಮಾಡ್ಬೇಕು. ಪ್ರಿಪರೇಷನ್ ಮೀನ್ಸ್ ಇದ್ರ ಬಗ್ಗೆ ನಾಲೆಡ್ಜ್ ಗಳನ್ನ ಗೈನ್ ಮಾಡ್ಬೇಕು. ನಾನು ಈ ಪ್ರಾಡಕ್ಟ್ ಬರೋದಕ್ಕಿಂತ ಮುಂಚೆ ನನ್ನ XYZ ಕಂಪ್ನಿ ಜೊತೆ ಮೀಟಿಂಗ್ ಗಳಿಗೆ ಹೋಗಿದ್ದೀನಿ. ಅಲ್ಲಿ ಯಾವ ತರ ಮಾಡ್ತಾ ನೋಡಿದೀನಿ, ಮಾರ್ನಿಂಗ್ ಶೇಕ್ ಕ್ಲಾಸ್ ಯಾವ ತರ ಮಾಡ್ತಾ ನೋಡಿದೀನಿ, ವೆಯ್ಟ್ ಲಾಸ್ ಯಾವ ತರ ಮಾಡ್ತಾರೆ ಸ್ಟಡಿ ಮಾಡ್ತಾ ಇದ್ದೀನಿ, ಬೇರೆಯವ್ರ ಜೊತೆ ಡಿಸ್ಕಷನ್ ಮಾಡ್ತೀನಿ. ಎಜುಕೇಶನ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ. ನನಗೆ ನಾಲೆಡ್ಜ್ ಇಲ್ಲದೆ ಬೇರೆಯವ್ರಿಗೆ ಮಾತಾಡ್ಲಿಕ್ಕೆ ಆಗಲ್ಲ. ಶುಗರ್ ಇರೋರು ಯಾವ ತರ ಯೂಸ್ ಮಾಡ್ಬೋದು, ಹೃದಯ ಸಂಬಂಧಿ ಕಾಯಿಲೆ ಯಾವ ತರ ಯೂಸ್ ಮಾಡ್ಬೋದು, ಅಥವಾ ಈ ಕಿಡ್ನಿ ಸಮಸ್ಯೆ ಯಾವ ತರ ಯೂಸ್ ಮಾಡ್ಬೋದು, ಎಲ್ಲವನ್ನು ನಾವು ತಿಳ್ಕೊಂಡಿದ್ರೆ ಜನಗಳ ಹತ್ರ ಮಾತಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಬರ್ತಾ ಇದೆ. ಪ್ಲಸ್ ಜೊತೆಗೆ ನನ್ನ ಕನಸು ಯಾವಾಗ್ಲೂ ಇತ್ತು, ಈ ಮೋದಿ ಕೇಂದ್ರ 10 ಲಕ್ಷ ರೂಪಾಯಿ ಅರ್ನ್ ಮಾಡ್ಬೇಕು. ರಾಜು ಸರ್ ಹತ್ರ ಶೇರ್ ಮಾಡ್ತೆ 5 ಲಕ್ಷ ಸಂಪಾದನೆ ಮಾಡಿ ನಾನು ಕೂಡ ಸ್ನಾಕ್ ಮೆಂಬರ್ ಆಗಿ ಬರ್ಬೇಕು ಅಂತಿದೆ. ದೇವರು ನನ್ನ ಮನಸ್ಸಲ್ಲಿ ಏನ್ ಅನ್ಕೊಂಡಿದ್ದೋ ಅದಕ್ಕೆ ತಕ್ಕಂತ ಹೊಸ ಪ್ಲಾನ್ ನ ಕೊಟ್ಬಿಟ್ಟು 5 ಲಕ್ಷ ರಾಜು ಸರ್ ಹೇಳಿದ್ರು, ಪ್ರಸಾದ್ ನೀನು 5 ಲಕ್ಷ ಯೋಚನೆ ಬಿಟ್ಬಿಡು, 1:3, 1:4 ಇನ್ಕಮ್ ಬರುವಂತ ಪ್ಲಾನ್ ಬಂದಿದೆ. ಬೆಸ್ಟ್ ಪ್ಲಾನ್ ಇದೆ, ನಿಂದು ಬೆಸ್ಟ್ ಸ್ಟ್ರಕ್ಚರ್ ಕೂಡ ರೆಡಿ ಮಾಡಿದ್ಯಾ, ಎಲ್ಲಾ ತರ ಇನ್ಕಮ್ ಅರ್ನ್ ಮಾಡ್ಲಿಕ್ಕೆ ಒಳ್ಳೆ ಅರ್ಹತೆ ಇದೆ, ಫೋಕಸ್ ಮಾಡೋ ಸಿಸ್ಟಮ್ ಅಲ್ಲಿ ಅಂತ ಹೇಳಿದ್ರೆ ರಾಜು ಸರ್ ಏನ್ ಹೇಳಿದ್ರು ಅದನ್ನೇ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಸೀರಿಯಸ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಈ ಎಲ್ಲದಕ್ಕೂ ರಿಸಲ್ಟ್ ನಿಮ್ ಕಣ್ಣು ಮುಂದೆ ನೆಕ್ಸ್ಟ್ ಗೊತ್ತಾಗುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ 28ನೇ ತಾರೀಕು ಬ್ಯಾಂಗ್ಳೂರ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ಎನರ್ಜಿ ಬೂಸ್ಟರ್. ನಿಮ್ಗೆಲ್ಲ ಏನ್ ನೆಗೆಟಿವ್ಸ್ ಇದೆ ಅಥವಾ ಸಮಸ್ಯೆಗಳಿದೆ, ಪ್ರಾಬ್ಲಮ್ಸ್ ಇದೆ, ಚಾಲೆಂಜಸ್ ಇದೆ, ಎಲ್ಲದಕ್ಕೂ 28 ಒಂದು ಎನರ್ಜಿ ಬೂಸ್ಟರ್. ಆ ಒಂದು ಪ್ರೋಗ್ರಾಮ್ಗೆ ನೀವು ನಿಮ್ ಜೊತೆಗೆ ನಿಮ್ ಗೆಸ್ಟ್ ಗಳನ್ನ, ಸರ್ ಕೇಳಿಸ್ತಿದ್ಯಲ್ವಾ, ಎಸ್ ನೀವು ಮತ್ತೆ ನಿಮ್ಮ ಗೆಸ್ಟ್ ಗಳನ್ನ ನೀವು ಇನ್ವೈಟ್ ಮಾಡಿ ಬಿಲ್ಡ್ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ 28ನೇ ತಾರೀಕಿಂದ 1ನೇ ತಾರೀಕು ಬಿಲ್ಲಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದು ನೆಕ್ಸ್ಟ್ ವೀಕ್ ಅಲ್ಲಿ ಚೆಕ್ ಗಳು ಬರ್ತಾ ಹೋಗುತ್ತೆ ಸ್ನೇಹಿತರೆ. ವೀಕ್ಲಿ ಚೆಕ್ ಗಳು ನಿಮ್ಗೆ ಎಷ್ಟು ಬರುತ್ತೋ ಅದ್ರ ಬೇಸ್ ಮೇಲೆ ನಿಮ್ಗೆ ಇನ್ಕಮ್ ಮಂತ್ಲಿ ಚೆಕ್ ಕೂಡ ಇರುತ್ತೆ ಅಂತ ಒಂದು ಅಲ್ಟಿಮೇಟ್ ಪ್ಲಾನ್ ನಿಮ್ಗೆ ಬರ್ತಾ ಇದೆ. ಎಕ್ಸೈಟ್ಮೆಂಟ್ ಇರ್ಲಿ. ಯಾವ ರೀತಿ ನಾವು ಹಬ್ಬ ಬಂದಾಗ ಅಥವಾ ದೊಡ್ಡ ಹಬ್ಬ ಬಂದಾಗ ಯಾವ ತರ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಮನೆ ಮಂದಿ ಎಲ್ಲ ತೊಳೆದು ತೋರಣಗಳನ್ನ ಕಟ್ಟಿ ಹೊಸ ಬಟ್ಟೆಗಳನ್ನ ಬೈ ಮಾಡಿ ಕಾತುರತೆಯಿಂದ ಕಾಯ್ತಿರ್ತೀವಿ, ಅಥವಾ ಯಾವ್ದಾದ್ರು ಒಂದು ಹೊಸ ಟ್ರಿಪ್ ಬಂದಾಗ ಹಗಲು ರಾತ್ರಿ ನಿದ್ದೆ ಮಾಡಿದಾಗ ಯಾವ ತರ ಕಾಯ್ತಿರ್ತೀವಿ, ಆ ರೀತಿ 28ನೇ ತಾರೀಕು ಆದ್ಮೇಲೆ ನಿಮ್ಗೆ ಬರುವಂತ 1ನೇ ತಾರೀಕು ಬಿಲ್ಲಿಂಗ್ ಏನಿದೆ ಅಲ್ಟಿಮೇಟ್. ನನ್ನ ಫೋಕಸ್ ಆಲ್ರೆಡಿ ಯಾರ್ಯಾರಿಗೆ ವೆಯ್ಟ್ ಲಾಸ್ ಪ್ರಾಡಕ್ಟ್ಸ್ ಬೇಕು ಅಂತ ಲಿಸ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ದಪ್ಪ ಇದ್ದಾರೆ, ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಎಲ್ಲರದ್ದು ಲಿಸ್ಟ್ ಮಾಡಿದ್ದೀನಿ. ನನ್ನ ಟಾರ್ಗೆಟ್ ಒಂದೇನೆ, ಮೋದಿ ಕೇರ್ MSC ಗೆ ಬರ್ತಿದಂಗೆನೆ ಫಸ್ಟ್ ಬೈ ಮಾಡಿ ಖಾಲಿ ಮಾಡ್ಬೇಕು ಅನ್ನೋ ನನ್ನ ಯಾವಾಗ ಇಂಟೆನ್ಷನ್. ಅದೇ ಇಂಟೆನ್ಷನ್ ಆಲ್ರೆಡಿ ಸುಮಾರು ಜನ ಲಿಸ್ಟ್ ಮಾಡಿದ್ದೀನಿ. ಯಾಕೆ ನನ್ನ ಎಕ್ಸಾಂಪಲ್ ತೋರಿಸಿ, ದಯವಿಟ್ಟು ಲಿಸ್ಟ್ ಮಾಡಿ ಆಮೇಲೆ ನೀವು ಎಕ್ಸಾಂಪಲ್ ತೋರಿಸ್ಬೋದು. ನಿಮ್ ಡೌನ್ ಹೆಸರು ತುಂಬಾ ಜನಕ್ಕೆ ಬೇಕಾಗಿರುತ್ತೆ, ಅಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಯಾರು ಕೂಡ ಆಪರ್ಚುನಿಟಿನ ಅವಕಾಶನ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಅದೆಲ್ಲ ನಾನು ಅನುಭವಿಸಿದ್ದೀನಿ.
ಮೋದಿ ಕೇರ್ ಜೊತೆ ನೀವು ಇದ್ದಲ್ಲಿ ನಿಮ್ಮ ಸಕ್ಸಸ್ ಕಟ್ಟಿಡಬಹುದು ಅಂತ ಒಂದು ಒಳ್ಳೆ ಕಂಪನಿ ವರ್ಲ್ಡ್ ವೈಡ್ ಪ್ರಪಂಚದಲ್ಲಿ ಇಂಥ ಕಂಪನಿ ನಾನು ನೋಡಿಲ್ಲ. ಏನಕ್ಕೆ ಅಂತಂದ್ರೆ ನೀವು ಹೇಳ್ಬಿಡ್ತೀನಿ, ಹರ್ಬಲ್ ಲೈಫ್ ಅಂತ ಕಂಪ್ನಿಗೆ ನೀವು ಹೋದ್ರೆ ಓನ್ಲಿ ಫಾರ್ ವೆಯ್ಟ್ ಲಾಸ್ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಓರಿಫ್ಲೇಮ್ ಹೋದ್ರೆ ಓನ್ಲಿ ಫಾರ್ ಸ್ಕಿನ್ ಕೇರ್ ಕಲರ್ ಕಾಸ್ಮೆಟಿಕ್ಸ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಮೋದಿ ಕೇರ್ ನಿಮ್ಗೆ ಆಲ್ ಕ್ಯಾಟಗರಿ ಒಂದೇ ಬೌಂಡ್ರಿ ನಿಂತ್ಕೊಂಡು ಎಲ್ಲಾ ಕ್ಯಾಟಗರಿ ಪ್ರಾಡಕ್ಟ್ ಜೊತೆ ಆಟ ಆಡುವಂತ ಒಂದೇ ಒಂದು ಕಂಪನಿ ಅಂದ್ರೆ ಮೋದಿ ಕೇರ್. ಅಂತ ಕಂಪನಿ ಓನರ್ ಚಾಲೆಂಜ್ ಮಾಡ್ತಾ ಇದ್ರೆ ಇನ್ನೆಲ್ಲ ಸಣ್ಣ ಪುಟ್ಟ ಕಂಪನಿಯಲ್ಲಿ ನನ್ನ ಮುಂದೆ ಏನು ಇಲ್ಲ, ಇವತ್ತು ನೀವು ಒಬ್ಬರು ರಾರಾಯಿಸ್ತೀರಾ, ನೀವು ಸೀರಿಯಸ್ ಆದ್ರಲ್ಲಿ ನಿಮ್ಮ ಕನಸುಗಳು ಫುಲ್ಫಿಲ್ ಆಗುತ್ತೆ ಅಂತ. ಮೊನ್ನೆ ನಡೆದಂತ ಪ್ರೋಗ್ರಾಮ್ ಚಂದ್ರು ಅವರು ಮಾತಾಡಿದ್ರು KCL ಮೀಟ್ ಅಲ್ಲಿ. ಏನಂತ ಹೇಳೋದಂದ್ರೆ, ಸರ್ ನಾವ್ಯಾವತ್ತು ಸರ್ 50 ಲಕ್ಷ ಸಂಪಾದನೆ ಮಾಡೋದು, ನಾವ್ಯಾವತ್ತು ಸರ್ ಕೋಟ್ಯಾಧಿಪತಿ ಆಗೋದು, ನಾವ್ಯಾವತ್ತು ಸರ್ ದೊಡ್ಡ ದೊಡ್ಡ ಬಂಗ್ಲೆಗಳಿಗೆ ಓನರ್ ಆಗೋದು ಅಂತ ಅವರೆಲ್ಲ ಕನಸುಗಳು ಇವಾಗ ಫುಲ್ಫಿಲ್ ಆಗುವಂತ ಸಮಯ ಬಂದಿದೆ ಸ್ನೇಹಿತರೆ. ನಿಮ್ಮೆಲ್ಲ ಕನಸುಗಳು ಫುಲ್ಫಿಲ್ ಆಗುತ್ತೆ. ಹೇಳ್ತಲ್ಲ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಬಿಡಿ ಅಂತ. ದಯವಿಟ್ಟು ಇಂಥ ಸಂದರ್ಭದಲ್ಲಿ ನೀವು ನೆಗ್ಲಿಜೆನ್ಸಿ ಮಾಡದಲ್ಲಿ ನಿಮ್ಮ ಸಕ್ಸಸ್ಗೆ ನೀವೇ ಕಾರಣಕರ್ತರಾಗ್ಬಿಡ್ತೀರಾ. ನೀವು ಸಕ್ಸಸ್ ಆಗ್ಬೇಕು ಅಂದ್ರೆ ಸೀರಿಯಸ್ ಆಗಿ ಇನ್ವಾಲ್ವ್ಮೆಂಟ್ ನ ಕೊಡಿ. 100% ನಿಮ್ ಸಕ್ಸಸ್ ಗ್ಯಾರಂಟಿ. ಇಷ್ಟು ಹೇಳ್ತಾ ನನ್ನ ಮಾತ ಮುಗಿಸ್ತೀನಿ. ಬೇರೆ ಏನಾದ್ರು ಇದ್ರೆ ರಾಜು ಸರ್ ಹೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಎಸ್, ಅದೇನೆ ನಿನ್ಗೆ ಈಗ ನಿನ್ಗೆ ಯಾವಾಗ್ಲಾದ್ರೂ ಅಷ್ಟೇನೆ ಪ್ರಸಾದ್, ಅಡ್ವಾನ್ಸ್ ಆಗಿ ತಯಾರಿ ಮಾಡ್ಕೊಂತೀಯ. ವಿಶೇಷವಾಗಿ ಈ ಹೊಸ ಮೋದಿ ಕೇರ್ಗೆ ಎಕ್ಸ್ಟ್ರಾ ತಯಾರಿ ಏನ್ ಮಾಡ್ಕೊಂತ ಇದೆಯಾ? ವಿಷನ್ ಏನ್ ಕಾಣ್ತಾ ಇದೆಯಾ ನಿಮಗೆ? ಶಾರ್ಟ್ ಅಂಡ್ ಸ್ವೀಟ್ ಆಗಿ ಆನ್ಸರ್. ಸರ್ ನನಗೆ ವೆಯ್ಟ್ ಲಾಸ್ ಪ್ರಾಡಕ್ಟ್ಸ್ ಅಂತ ಬಂದ ತಕ್ಷಣ ನಾನು ಏನ್ ಮಾಡಿದೆ ಅಂದ್ರೆ, ನಾನು XYZ ಕಂಪ್ನಿ ಅಂತ ನೋಡಿಲ್ಲ. 2 months ಬ್ಯಾಕ್ ಹರ್ಬಲ್ ಲೈಫ್ ಒಂದು ಮೀಟಿಂಗ್ ಇತ್ತು, ಅದಕ್ಕೆ ನಾನು ಹೋಗಿ ಅಟೆಂಡ್ ಮಾಡಿದೆ. ಅಲ್ಲಿ ಅಟೆಂಡ್ ಮಾಡಿದಾಗ ಗೊತ್ತಾಯ್ತು, ನಾನು ಮೋದಿ ಕೇರ್ ಮೀಟಿಂಗ್ ಇದ್ದೀನಿ ಅಂತ ಹೇಳ್ತಿಲ್ಲ, ಅಥವಾ ನಾನು ಮೋದಿ ಕೇರ್ ಕನ್ಸಲ್ಟ್ ಅಂತ ಹೇಳ್ತಿಲ್ಲ. ನನ್ನ ಮೀಟಿಂಗ್ ಗಳ ಮುಂದೆ 10% ಏನೂ ಇಲ್ಲ. ಅಲ್ಲೆಲ್ಲರೂ ಪಾಪ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ಲ. ನಾನು ನೋಡಿದ್ದೀನಿ ನಮ್ಮಲ್ಲಿರುವಂತಹ ಏನ್ ಕನ್ಸಲ್ಟ್ ಇದ್ದಾರೆ, ಬ್ರಿಲಿಯಂಟ್ ಕನ್ಸಲ್ಟೆಂಟ್ಸ್, ಎಜುಕೇಟೆಡ್ ಕನ್ಸಲ್ಟೆಂಟ್, ಎಲ್ಲರೂ ಕೂಡ ಅರ್ಥ ಆಗುವಂತವ್ರು ಇರುವಂತವ್ರು. ಅಂತ ಒಂದು ಮೀಟಿಂಗ್ ನೋಡಿದಾಗ ನನಗೆ ಅನಿಸ್ತು ನಾವು ಈ ಬಿಸ್ನೆಸ್ ಸೂಪರ್ ಆಗಿ ಮಾಡ್ಬೋದು ಅಂತೇಳಿ. ಅವರು ಶೇಕ್ ಕ್ಲಾಸ್ ನಡೆಸ್ತಾ ಇರುವಂತದ್ದು, ಎಷ್ಟು ಲಾಸ್ ಆಗಿದೆ ಇರ್ತದೋ, ಬಿಫೋರ್ ಫೋಟೋ ಆಫ್ಟರ್ ಫೋಟೋಗಳು ಎಲ್ಲವನ್ನು ನೋಡಿದೆ. ನನಗೂ ಕೂಡ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ನನ್ನ ಕಂಪ್ನಿ ಯಾವ್ದಲ್ಲೂ ಕಮ್ಮಿ ಇಲ್ಲ, ನಾನು ಇದನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಅನಿಸ್ತು. ಅವಾಗಲಿಂದ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ನನ್ನ ಕಣ್ಣಿಗೆ ಯಾರೇ ರೋಡಲ್ಲಿ ಹೋದ್ರು, ಮೊದಲು ಅಂಗಡಿಗಳು ನೋಡಿದಾಗ, ಮೆಡಿಕಲ್ ಸ್ಟೋರ್ ನೋಡಿದಾಗ ಮಾತಾಡ್ತಿದ್ದೆ. ಯಾರೇ ದಪ್ಪಾಗಿರೋ ಕಂಡ ತಕ್ಷಣ ನಾನು ಇವ್ರಿಗೆ ಪ್ರಾಡಕ್ಟ್ ಕೊಡ್ಬೇಕು ಅನಿಸ್ತಾ ಇದೆ. ಆ ಕಡೆ ಫೋಕಸ್ ಮಾಡಿದ್ದೇನೆ ರಾಜು ಸರ್. ಸೂಪರ್, ವಂಡರ್ಫುಲ್, ಥ್ಯಾಂಕ್ ಯು ಪ್ರಸಾದ್. ಸಾಕಷ್ಟು ಮೆಸೇಜ್ ಬರ್ತಾ ಇದೆ. ನಿನ್ನ ಒಂದು ಅನುಭವನ ಕೇಳಿಸ್ಕೊಂಡು ಎಲ್ಲರೂ ಎಕ್ಸೈಟ್ ಆಗ್ತಿದ್ದಾರೆ. ಎಲ್ಲದನ್ನು ವಿಷನ್ ಇಂದ ಹಿಡಿದು, ಪ್ರಿಪರೇಷನ್ ಇಂದ ಹಿಡಿದು, ಹೊರಗಡೆ ನೀನು ಸ್ಟಡಿ ಮಾಡಿರ್ತಕ್ಕಂಥದ್ದು, ಕಾಂಪಿಟೇಷನ್ ಕಂಪ್ನಿಗಳಲ್ಲಿ ಅಡ್ವಾನ್ಸ್ ಆಗಿ ಹೋಗಿರ್ತಕ್ಕಂಥದ್ದು, ಎಲ್ಲಾ ಕಂಪ್ನಿಗಳಲ್ಲಿ ಏನಿದೆ ಕೆಲವು ಐಟಮ್ ಮಾತ್ರ ಇರ್ತದೆ. ಇಲ್ಲಿ ನಮ್ದ್ರಲ್ಲಿ ಎಲ್ಲದೂ ಸೇರಿ ಇರ್ತಕ್ಕಂಥದ್ದು. ಅಂಡ್ ಡೆಲ್ಲಿಗೆ ಹೋಗೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಫ್ಯೂಚರ್ ನ ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದೀಯಾ. ಇನ್ಕಮ್ ದೊಡ್ಡದಾಗಿ ಬರೋದ್ ಗ್ಯಾರಂಟಿ ಇದೆ ಅಂತಕ್ಕದ್ದು. ಅದಕ್ಕೆ ತಯಾರಿ, ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲದೂ ಕೂಡ. ಸೊ ನೀನು ಸ್ವತಃ ಲೀಡ್ ಬೈ ಎಕ್ಸಾಂಪಲ್ ಆಗ್ತಿದ್ಯಾ. ಅದು ನನಗೆ ಬಹಳ ಖುಷಿ ಆಗ್ತಾ ಇದೆ. ಈಗಾಗಲೇ 2.25 kg ಹತ್ರ 3 kg ವೆಯ್ಟ್ ಕಡಿಮೆ ಮಾಡ್ಕೊಂಡಿದ್ಯಾ. ಸೊ ರಿಯಲಿ ಗ್ರೇಟ್. ನನಗೆ ನೀವೆಲ್ಲರೂ ಕೂಡ ಹೊಸ ಮುಖ ಬರಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕಾಲೇಜ್ ಹುಡುಗ ಆಗ್ತೀಯಾ ನೀನು. ಅದನ್ನ ನಾವ್ ಯಾವತ್ತೂ ಆಗಿದೀವಿ, ಯಾವತ್ತೂ ಹೇಳ್ತಾ ಇದ್ವಿ, ಪ್ರಸಾದಿ ನೀನು ವೆಯ್ಟ್ ಕಡಿಮೆ ಮಾಡ್ಬೇಕು ಅಂತ ಹೇಳಿ. ಈಗ ಸೊ ಈ ಪ್ರಾಡಕ್ಟ್ ಬಂದಿರೋದು ಇದು ಇನ್ಕಮ್ ಸಂಪಾದನೆ ಮಾಡಿ ಸಣ್ಣ ಆಗುವಂತ ಅವಕಾಶ ಬರ್ತಿದೆ. ಸುಮ್ಮನೆ ಸಣ್ಣ ಆಗ್ತಿಲ್ಲ, ದುಡ್ಡು ಮಾಡೋದ್ರ ಜೊತೆಗೆ ಸಣ್ಣ ಆಗೋದಕ್ಕೆ ಒಂದು ಒಳ್ಳೆ ಅವಕಾಶ ಬಂದಿದೆ. ಪ್ಲಸ್ ಜೊತೆಗೆ ಏನಪ್ಪಾ ಅಂದ್ರೆ, ನನ್ನದೇನಂದ್ರೆ ನಾನು ಡೀಪ್ ಫ್ರೈ ಆಯಿಲ್ ಫುಡ್ಸ್ ಮತ್ತೆ ಸಿಹಿನ ಫುಲ್ ಸ್ಟಾಪ್ ಮಾಡಿದ್ದೀನಿ. ಅವೆರಡು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಎಲ್ಲವನ್ನು ತುಂಬಾ ಚೆನ್ನಾಗಿ ತಗೊಳ್ತಿದ್ದೀನಿ, ಆರೋಗ್ಯಯುತವಾಗಿದ್ದೀನಿ, ಏನು ತೊಂದರೆ ಇಲ್ಲ ಸರ್. ಅದಕ್ಕೇನೆ ರಿಸಲ್ಟ್ ಫಾಸ್ಟ್ ಬರ್ತಾ ಇದೆ. ನೀನು ಅದನ್ನು ಹೇಳಿದ್ಯಾ, ಫುಡ್ ಅಲ್ಲಿ ಕಂಟ್ರೋಲ್ ಇರಬೇಕು ಅನ್ನೋದನ್ನು ಹೇಳಿದ್ಯಾ, ಅಂಡ್ ಎಕ್ಸರ್ಸೈಸ್ ಮಾಡಬೇಕು, ವಾಕ್ ಮಾಡ್ಬೇಕು ಅನ್ನೋದನ್ನು ಹೇಳಿದ್ಯಾ. ಒಂದು ಒಳ್ಳೆ ಕಾಂಬಿನೇಷನ್ ಇದು. ಸೊ ಮೋದಿ ಕೇರ್ ಪ್ರಾಡಕ್ಟ್ ಒಂದೇ ಜಾದು ಮಾಡುತ್ತೆ ಅಂತ ಅನ್ಕೊಳ್ಕೋಬೇಡಿ. ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಜೊತೆಗೆ ಸೈಡ್ ಅಲ್ಲಿ ನ್ಯಾಚುರಲ್ ಫುಡ್ ತಗೊಳ್ತಕ್ಕಂಥದ್ದು, ನೈಟ್ ಊಟ ಬೇಗ ಮುಗಿಸ್ತಕ್ಕಂಥದ್ದು. ಎಸ್, ನಾನು ಯಾವಾಗ್ಲೂ ರೈಸ್ ಯೂಸ್ ಮಾಡುವೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎನಿ ಟೈಮ್ ರೈಸ್. ಈಗ ಮಧ್ಯಾಹ್ನ ಮುದ್ದೆ ಐರನ್ ಪ್ಲಸ್ ಅದರಲ್ಲಿರುವಂತಹ ಎನರ್ಜಿ, ಶಕ್ತಿ ಸಿಕ್ಕಾಪಟ್ಟೆ ಇದೆ. ರೈಸ್ ಗಿಂತ ಸಿಕ್ಕಾಪಟ್ಟೆ ಎನರ್ಜಿ ಕೊಡ್ತಾ ಇದೆ. ಈಗ ಫ್ಯಾಟ್ ಕಮ್ಮಿ ಆಗ್ಲಿಕ್ಕೆ ಹೆಲ್ಪ್ ಆಗ್ತಾ ಇದೆ. ಎಸ್, ಥ್ಯಾಂಕ್ ಯು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷವಾದ ಆಕರ್ಷಣೆ ಅಂತಾನೆ ಹೇಳ್ಬೋದು. ಪ್ರಸಾದ್ ಅವನ ಒಂದು ಎನಿ ಟೈಮ್ ಇನ್ವೈಟ್ ಮಾಡಿದಾಗ್ಲೂ ಕೂಡ ವಿಶೇಷವಾದ ಕಲಿಕೆ ಇರ್ತದೆ. ಸಾಕಷ್ಟು ಜನ ನಿನ್ನ ಅಭಿಮಾನಿಗಳು ಈಗಾಗಲೇ ಇಲ್ಲಿ ಅನುಭವ ಹಂಚ್ಕೋತಾ ಇದ್ದಾರೆ. ಫಿಸಿಕಲ್ ಸೆಷನ್ ಆಗ್ಲಿ, ಡಿಜಿಟಲ್ ಸೆಷನ್ ಆಗ್ಲಿ, ಪ್ರಸಾದ್ ಇತ್ತೀಚೆಗೆ ಏನೊಂದು ದೊಡ್ಡ ಒಂದು ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಸ್ಟಾರ್ಟ್ ಆಗಿದೆ. ಮೊದಲು 3 ವರ್ಷ 2 ವರ್ಷ ಕೆಳಗೆ ಯಾರು ಅಂತ ಅಷ್ಟು ಗೊತ್ತಿದ್ದಿಲ್ಲ. ಬಟ್ ಇವತ್ತು ಎಂಟೈರ್ ಇಂಡಿಯಾಗೆ ಗೊತ್ತಾಗಿರ್ತಕ್ಕಂಥದ್ದು. ಅದು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈ ತರ ತುಂಬಾ ಜನಗಳಿಗೆ ಯಾರು ಎಫರ್ಟ್ ಆಗ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ. ತುಂಬಾ ಏಟುಗಳು ಬಿದ್ದಿದೆ ಪ್ರಸಾದ್ಗೆ. ಆದ್ರೆ ಹುಟ್ಟಿದು ಎದ್ದಿರೋದು, ಅದೇ ತರನೇ ಹಾರ್ಡ್ ವರ್ಕ್ ಮಾಡಿರೋದು. 1 ಲೆಗ್ ಮಾತ್ರ ಇತ್ತು, ಅದಾದ ನಂತರ 13 ಲೆಗ್ ಎಕ್ಸ್ಟ್ರಾ ಬಿಲ್ಡ್ ಮಾಡಿದ್ದು. ರಿಯಲಿ ಹ್ಯಾಟ್ಸ್ ಆಫ್ ಪ್ರಸಾದ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸ್ನೇಹಿತರೆ, ನಾನು ಈಗಾಗಲೇ ಇದಕ್ಕಿಂತ ಹಿಂದೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದೆ, ನೀವೆಲ್ಲರೂ ರೆಡಿ ಆಗ್ಬೇಕು ಅಂತ ಹೇಳಿ. ಎಸ್,
ಸೊ ಈ ತರ ಈಗ ಈ ಮಂತ್ ಅಲ್ಲಿ ಉಳಿದಿರ್ತಕ್ಕಂತ 11 ದಿನ ಏನಿದೆ ಇವತ್ತು ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾಗಿದೆ, ಇನ್ವಾಲ್ವ್ಮೆಂಟ್ ಕೊಡ್ಬೇಕಾಗಿದೆ. ಯಾವ ತರ ಅಂದ್ರೆ SSLC ಎಕ್ಸಾಮ್ ಒಂದ್ ವಾರ 15 ದಿವಸ ಇದ್ದಾಗ, ಒಂದ್ ತಿಂಗಳಿದ್ದಾಗ, PUC ಎಕ್ಸಾಮ್ 15 ದಿವಸ ಒಂದ್ ತಿಂಗಳಿದ್ದಾಗ, ಅಥ್ಲೆಟಿಕ್ ಇನ್ನೇನು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಒಲಿಂಪಿಕ್ ಲೆವೆಲ್ ಅಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಅಂತ ಹೇಳಿದ್ರೆ, ವರ್ಲ್ಡ್ ಕಪ್ ಕ್ರಿಕೆಟ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದಾಗ ಸೆಲೆಕ್ಷನ್ ಆಗಿರ್ತಕ್ಕಂಥವ್ರು ಯಾವ ತರ ತಯಾರಿ ಮಾಡ್ಕೊಂತಾರೆ. IAS ಎಕ್ಸಾಮ್ ಹತ್ರ ಇದೆ ಅಂತ ಅನ್ಕೊಳ್ಳಿ, ಅದೇ ತರನೇ CET ಎಕ್ಸಾಮು, ನೀಟ್ ಎಕ್ಸಾಮು, ಅದೇ ತರನೇ IIT ಗೆ ಪ್ರಿಪರೇಷನ್, ಅವರೆಲ್ಲರೂ ಯಾವ ತರ ತಯಾರಿ ಮಾಡ್ಕೋತಾರೋ ಆ ತರ ತಯಾರಿ ನೀವು ಮಾಡ್ಕೋಬೇಕಾಗಿದೆ. ನಿಮ್ಮಲ್ಲಿ ಓನರ್ಶಿಪ್ ಮೆಂಟಾಲಿಟಿ ಇದ್ದಿದ್ದಾದಲ್ಲಿ, ನೀವು ನಿಜವಾದ ಮೋದಿ ಕೇರ್ನ ಬ್ಲಡ್ ಆಗಿದ್ದಲ್ಲಿ, ನಿಜವಾಗ್ಲೂ ನಾವು ವೆಯ್ಟ್ ಮಾಡ್ತಾ ಇದ್ವಿ, ನನ್ನ ಜೀವನದಲ್ಲೂ ಒಂದು ಅವಕಾಶ ಸಿಕ್ಕರೆ ಸಾಕು, ನಾನು ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ಅಂತೇಳಿ ಸಿಕ್ಕಿದೆ ಈಗ ಅವಕಾಶ. ಪ್ರಸಾದ್ ಅವ್ರು ಹೇಳಿದ್ರು ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಬೇಡಿ ಅಂತೇಳಿ. ಯಾಕೆಂದ್ರೆ ನಾವುಗಳೆಲ್ಲ ಯಾವ ತರ ಸ್ಟ್ರಾಂಗ್ ಆಗಿದ್ವಿ ಅಂತ ಹೇಳಿದ್ರೆ ಯಾವ್ದು ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ. ಪ್ಲಾನ್ ಚೇಂಜ್ ಆಗಿರ್ಬೋದು, ಪ್ರಾಡಕ್ಟ್ ನ ರೇಂಜ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಯಾವ್ದು ಸಪೋರ್ಟ್ ಇದ್ದಿಲ್ಲ ನಮಗೆ 20 ವರ್ಷ ಕೆಳಗೆ, 25 ವರ್ಷ ಕೆಳಗೆ. ಯಾವ್ದಂದ್ರೆ ಯಾವ್ದು ಸಪೋರ್ಟ್ ಇದ್ದಿಲ್ಲ. ಅದ್ರ ವಿಷನ್ ಇತ್ತು, ಮುಂದೆ ಎಲ್ಲ ಪರಿವರ್ತನೆ ಆಗುತ್ತೆ ಅನ್ನೋದಕ್ಕೆ ನಾವು ತಾಳ್ಮೆಯಿಂದ ಇದ್ದಿದ್ದಕ್ಕೆ ದೊಡ್ಡ ಕ್ರಾಂತಿ ಆಗ್ತಿದೆ. ಒಂದೊಂದು ನಿಮಿಷ, ಒಂದ್ ಸೆಕೆಂಡ್ ಇಂಪಾರ್ಟೆಂಟ್. ಈ ತಿಂಗಳಲ್ಲಿ ನೀವು ಉಳಿದಿರ್ತಕ್ಕಂಥ ಜನವರಿ ತಿಂಗಳಲ್ಲಿ ಏನಿದೆ, ಸೊ ನೀವು ಹಾರ್ಡ್ ವರ್ಕ್ ಮಾಡಬೇಕು, ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ಸೊ ನೀವು ಪಾರ್ಟ್ ಟೈಮ್ ಮಾಡ್ತಿದ್ದೀರಾ, ವೆಲ್ ಅಂಡ್ ಗುಡ್. ಫುಲ್ ಟೈಮ್ ಮಾಡ್ತಿದ್ದೀರಾ, ವೆಲ್ ಅಂಡ್ ಗುಡ್. ಆದ್ರೆ ಸಮ್ ಟೈಮ್ ಇದಾರೆ ಕೆಲವರು, ಅವ್ರು ಬಹಳ ಡೇಂಜರ್. ಸಮ್ ಟೈಮ್ ಅಂದ್ರೆ ಮೂಡ್ ಬಂದಾಗ ಮಾಡ್ತೀನಿ ಅಂತಕ್ಕಂಥವ್ರು. ಮೂಡ್ ಬಂದಾಗ ಮಾಡ್ತೀನಿ ಅಂತ ಅನ್ಕೊಳ್ಳೋರು ಖಂಡಿತ ಕಮಿಟ್ಮೆಂಟ್ ಅಲ್ಲ ಅದು. ಮೋದಿ ಕೇರ್ನ ಬ್ಲಡ್ ಅಲ್ಲ, ಮೋದಿ ಕೇರ್ನ ಸೋಲ್ಜರ್ ಅಲ್ಲ ಅವರು. ಮೂಡ್ ಬಂದಂಗೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಮೂಡ್ ಬಂದಾಗ ನಾನು ಎಕ್ಸರ್ಸೈಸ್ ಮಾಡ್ತೀನಿ, ಮೂಡ್ ಬಂದಾಗ IAS ಓದ್ತೀನಿ, ಮೂಡ್ ಬಂದಾಗ ನಾನು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿ ನಾನು ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗ್ತೀನಿ ಅನ್ನೋ ಚಾನ್ಸ್ ಇದೆಯಾ? ಎವ್ರಿ ಡೇ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿದ್ರೇನೆ ಕ್ರಿಕೆಟರ್ ಆಗೋದು ಕಷ್ಟ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಎವ್ರಿ ಡೇ 15 ಗಂಟೆ ಟ್ಯೂಷನ್ಗೆ ಹೋಗಿ ಓದಿದ್ರೆ IAS ಪಾಸ್ ಮಾಡಕ್ ಆಗಲ್ಲ. 15 ಗಂಟೆ 18 ಗಂಟೆ 3 ವರ್ಷ ಓದಿದ್ರು ಕೂಡ. ಹಂಗಿದ್ದಾಗ ನೀವಿಲ್ಲಿ ನೆಗ್ಲೆಕ್ಟ್ ಮಾಡೋದ್ರ ಮುಖಾಂತರ ಕ್ಯಾಶುಯಲ್ ಅಪ್ರೋಚ್ ಅಲ್ಲಿ ಇದೀನಿ. ಓಕೆ, ನನಗೆ ಆಡಿಯನ್ಸ್ ಮೆಂಟಾಲಿಟಿ ಇದೆ, ನನಗೆ ಲೀಡರ್ ಮೆಂಟಾಲಿಟಿ ಇಲ್ಲ, ನನಗೆ ಪರ್ಫಾರ್ಮೆನ್ಸ್ ಮೆಂಟಾಲಿಟಿ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ಯಾರು ಕೂಡ ಆತರ ಅನ್ಕೊಳಕ್ಕಾಗಲ್ಲ. ಆಸೆ ಬೆಟ್ಟದಷ್ಟಿದೆ, ಕಮಿಟ್ಮೆಂಟ್ ಸಾಸಿವೆ ಕಾಳಷ್ಟು, ಖಂಡಿತ ವರ್ಕ್ ಆಗಲ್ಲ. ಸೊ ನಿಮ್ಮ ಒಂದು ಕಮಿಟ್ಮೆಂಟ್ಗೆ ತಕ್ಕಂತೆ ನೀವೆಲ್ಲರೂ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾಗಿದೆ. ಸ್ನೇಹಿತರೆ, ಸೊ ನಾನು ಟ್ರೆಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ವೆಯ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ಮುಗಿಸ್ಬಿಡ್ತೀನಿ. ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ ತುಂಬಾ ಡೀಪ್ ಆಗಿ ಅದು ರಿಸರ್ಚ್ ಆಗಿರ್ತಕ್ಕಂಥದ್ದು. ಸಮೀರ್ ಸರ್ ತುಂಬಾ ಪ್ಯಾಷನ್ ಇಟ್ಕೊಂಡಿದ್ದಾರೆ. ಹೊಸ ರೇಂಜ್ ಎಲ್ಲದೂ ತುಂಬಾ ಯುನಿಕ್ ಆಗಿ ಬರ್ತಾ ಇದೆ. ಒಳ್ಳೆ ಮಾರ್ಜಿನ್, ಒಳ್ಳೆ BV, ಅದ್ರ ಜೊತೆಗೆ ಬೆಸ್ಟ್ ಕ್ವಾಲಿಟಿ. ಬೇರೆ ಪ್ರಾಡಕ್ಟ್ ಏನಿದೆ ಬೇರೆ ಕಂಪ್ನಿಗಳಲ್ಲಿ ಹರ್ಬಲೈಫ್ ಗಿಂತನೂ ಬೆಟರ್ ಬರ್ತಾ ಇದೆ ಕ್ವಾಲಿಟಿ ಅಂಡ್ ರೇಟು. ಸ್ಕಿನ್ ಕೇರ್, ಕಲರ್ ಕಾಸ್ಮೆಟಿಕ್ಸ್ Oriflame ಗಿಂತ ಬೆಟರ್ ಬರ್ತಾ ಇದೆ, ಟಪ್ಪರ್ವೇರ್ ಗಿಂತ ಬೆಟರ್ ಬರ್ತಾ ಇದೆ. ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರಾಡಕ್ಟ್ ಅನ್ನ ಏನು ನಾವೆಲ್ಲರೂ ಕೂಡ ಮೊದಲು ಯೂಸ್ ಮಾಡಬೇಕಾಗಿದೆ, ಜ್ಞಾನ ಪಡಿಬೇಕಾಗಿದೆ. ಅದಕ್ಕಿಂತ ಮುಂಚೆ ಬೇರೆ ಪ್ರಾಡಕ್ಟ್ ಅಲ್ಲಿ ನೀವು ಎಕ್ಸ್ಪೋರ್ಟ್ ಆಗಬೇಕಾಗಿದೆ. ಹೊಸ ರೇಂಜ್ ಬಂತು ಅಂತ ಹೇಳಿದ್ರೆ ಹಳೆ ರೇಂಜ್ ಕಡೆ ಗಮನ ಕಡಿಮೆ ಆಗೋ ಚಾನ್ಸ್ ಇರ್ತದೆ. ಇನ್ನು ಬಂದಿಲ್ಲ ಅಲ್ವಾ ಹೊಸ ಪ್ರಾಡಕ್ಟ್, ಈಗ ನಿಮ್ಮ ಹತ್ರ ಟೈಮ್ ಇದೆ. ಪ್ಲಾನ್ ಇನ್ನೂ ಬಂದಿಲ್ಲ, ಆದ್ರೆ ಈ ವೀಕ್ ಅಲ್ಲಿ ನೀವೆಲ್ಲರೂ ಎಕ್ಸ್ಪೋರ್ಟ್ ಆಗಬೇಕಾಗಿದೆ. ಸೊ ಅದಕ್ಕೋಸ್ಕರ ಇವತ್ತು ಮಾರ್ಕೆಟ್ ತುಂಬಾ ದೊಡ್ಡದಾಗಿದೆ. ಈಗ ಅಟ್ ಪ್ರೆಸೆಂಟ್ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ ಏನಿದೆ ಅದರದ್ದು 1,75 crore ಮಾರ್ಕೆಟ್ ಇದೆ ಇಂಡಿಯಾದಲ್ಲಿ ಅಟ್ ಪ್ರೆಸೆಂಟ್. 1,75 crore ಅಂತ ಹೇಳಿದ್ರೆ ಒಂದು ಸ್ಟೇಟಿನ ಒಂದು ಬಜೆಟ್ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಮಾರ್ಕೆಟ್ ಇದೆ. ಇನ್ನ ಈ 2028ಕ್ಕೆ 3,15,00,000 ಕೋಟಿ, 3.15 ಲಕ್ಷ ಕೋಟಿಯಷ್ಟು ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಮೈ ಗಾಡ್, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರಲ್ಲಿ 10% ನಾವೇನಾದ್ರೂ ಟಚ್ ಮಾಡಿದ್ರೆ, ಹರ್ಬಲೈಫ್ ಈಗಾಗಲೇ 15,000 ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ. ಅದು ಒಂದು ರೇಂಜ್ ಹಿಡ್ಕೊಂಡು. ನಮ್ಮ ಹತ್ರ ಇನ್ನೂ ಜಾಸ್ತಿ ರೇಂಜ್ ಇದೆ. ಈಗಾಗಲೇ 60 ವೆಲ್ನೆಸ್ ಐಟಮ್ ಇದೆ, ಇನ್ನ 25 ವೆಲ್ನೆಸ್ ಐಟಮ್ ಲಾಂಚ್ ಆಗ್ತಿದೆ. ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಐಟಮ್ ಕೂಡ ಲಾಂಚ್ ಆಗ್ತಾ ಇದೆ. ಈ ಪ್ರಾಡಕ್ಟ್ FSSAI ನ ಒಂದು ಸರ್ಟಿಫೈಡ್ ಆಗಿದೆ ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ಗೆ. ಬೆಸ್ಟ್ ಫುಡ್ ಆಗ್ಲಿಕ್ಕೆ ಹೊರಟಿದೆ ಇದು. ಮೀಲ್ ರಿಪ್ಲೇಸ್ಮೆಂಟ್ ಅಂತಕ್ಕದ್ದು. ಇವತ್ತಿನ ಫುಡ್ ಅಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ, ಕಲಬೆರಕೆ ಜಾಸ್ತಿ ಇದೆ, ಕೆಮಿಕಲ್ ಜಾಸ್ತಿ ಇದೆ, ಇನ್ನೇನೇನೋ ಇದೆ ಇವತ್ತು. ಆದ್ರೆ ಇದು ನ್ಯಾಚುರಲ್ ಆಗಿ ಇರ್ತಕ್ಕಂಥ ಬೆಸ್ಟ್ ನ್ಯೂಟ್ರಿಷನಲ್ ಅಂಡ್ ಹೆಲ್ದಿ ಫುಡ್ ನಮಗೆ ಮೋದಿ ಕೇರ್ ಅಲ್ಲಿ ಬರ್ತಾ ಇದೆ. ಕ್ಯಾಲೋರಿನ ಕಟ್ ಮಾಡೋದ್ರ ಮುಖಾಂತರ ತುಂಬಾ ಒಳ್ಳೆ ಒಂದು ಎನರ್ಜೆಟಿಕ್ ಆಗಿ ನೀವು ಇರ್ಬೋದು, ಯಂಗ್ ಆಗಿರ್ಬೋದು, ಎನರ್ಜೆಟಿಕ್ ಆಗಿರ್ಬೋದು. ಅದೇ ತರ ಎಲ್ರಿಗೂ ಆಸೆ ಇದೆ ಒಳ್ಳೊಳ್ಳೆ ಡ್ರೆಸ್ಗಳು ಹಾಕೋಬೇಕು, ಸ್ಮಾರ್ಟ್ ಆಗಿರ್ಬೇಕು ಅಂತೇಳಿ. ಒಂದು ಹೆಲ್ತ್ ಸಿಗ್ತದೆ ನಿಮಗೆ, ಬ್ಯೂಟಿನೂ ಸಿಗ್ತದೆ ವೆಯ್ಟ್ ಕಡಿಮೆ ಆಗ್ತಾ ಹೋದಾಗ. ಎಲ್ಲಾ ಕಾಯಿಲೆಗಳಿಗೂ ಒಂದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಏನಂತಾರೆ ಅದಕ್ಕೆ, ಒಂದು ರೂಟ್ ಅಂದ್ರೆ ಈ ವೆಯ್ಟ್ ಜಾಸ್ತಿ ಇರೋದು. ವೆಯ್ಟ್ ಜಾಸ್ತಿ ಇರೋದ್ರಿಂದನೇ ತುಂಬಾ ಜನ ಕಾಯಿಲೆ ಬೀಳ್ತಾ ಇದ್ದಾರೆ. ಹಲವಾರು ಕಾಯಿಲೆಗಳಿಗೆ ಇದೇ ಕಾರಣ ಆಗ್ತದೆ. ಹಾಗಾಗಿ ಈಗ ನಾವೆಲ್ಲರೂ ಕೂಡ ಅದಕ್ಕೆ ನಾವು ಒತ್ತು ಕೊಡ್ಬೇಕಾಗಿದೆ. ಅಂಡ್ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಯಾರೋ ಒಂದು ಸ್ಟ್ಯಾಂಡ್ ತಗೊಂಡ್ರೆ ನಾವು ಜೀವನದಲ್ಲಿ ನಾವು ಸ್ಟ್ರಾಂಗ್ ಆಗ್ತೀವಿ. ಯಾರೋ ನಮ್ಗೆ ಇನ್ಸ್ಪೈರ್ ಮಾಡ್ತಾರೆ, ಈ ಬುಕ್ ಅನ್ನ ಓದು. ಯಾರೋ ನಮ್ಗೆ ಇನ್ಸ್ಪೈರ್ ಮಾಡ್ತಾರೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನ ನೀನು ಸಂಪಾದನೆ ಮಾಡಬೇಕು. ಯಾರೋ ಇನ್ಸ್ಪೈರ್ ಮಾಡ್ತಾರೆ, ನೀನು ಲೀಡರ್ ಆಗ್ಬೇಕು. ಯಾರೋ ಇನ್ಸ್ಪೈರ್ ಮಾಡ್ತಾರೆ, ಸ್ಟ್ಯಾಂಡ್ ತಗೋತಾರೆ, ಫಾಲೋ ಅಪ್ ಮಾಡ್ತಾರೆ, ನೀನು ರಿಚ್ ಆಗ್ಬೇಕು, ನೀನು ನಿನ್ನ ಜೀವನದಲ್ಲಿ ದೊಡ್ಡ ಮಟ್ಟಿಗೆ ಸಾಧನೆ ಮಾಡಬೇಕು, ನೀನು ವೆಯ್ಟ್ ಲಾಸ್ ಮಾಡ್ಕೋಬೇಕು, ನೀನು ಬ್ಯೂಟಿಗೆ ಕಡೆಗೆ ಬರಬೇಕು, ನೀನು ಈ ತರ ಹೇಳ್ತಾ ಇರ್ತಾರೆ. ಅಂದ್ರೆ ಯಾರೋ ಒಬ್ರು ಸ್ಟ್ಯಾಂಡ್ ತಗೊಂಡಿದ್ಕೆ ಮಂಜುನಾಥ್ ಶೆಟ್ಟಿ ಲೈಫ್ ತುಂಬಾ ಚೇಂಜ್ ಆಯ್ತು. ನನಗೆ ನೀನಾ ಮೇಡಮ್, ಫಿಲಿಪ್ ಸರ್ ನನಗೆ ಸ್ಟ್ಯಾಂಡ್ ತಗೊಂಡು ನನಗೆ ಮೋಟಿವೇಟ್ ಮಾಡಿದ್ಕೆ
ನನಗೆ ಏನಾಗಿದೆ, ನನ್ನ ಲೈಫ್ ಇವತ್ತು ಸ್ವರ್ಗ ಆಗಿದೆ. ನನ್ನ ಜೊತೆ ಲಕ್ಷಾಂತರ ಜನಗಳ ಜೀವನ ಸ್ವರ್ಗ ಆಗ್ಲಿಕ್ಕೆ ನನ್ನಿಂದ ಸ್ವಲ್ಪ ಕಾಂಟ್ರಿಬ್ಯೂಷನ್ ಆಗಿದೆ. ಅಳಿಲು ಸೇವೆ ಮಾಡ್ತಾ ಇದ್ದೀನಿ ನಾನು. ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ಆಗಿರ್ಬೋದು, ನಮ್ಮ ನಟರಾಜ್ ಸರ್ ಆಗಿರ್ಬೋದು, ಈಗ ಮಾತಾಡಿರೋ ಪ್ರಸಾದ್ ಆಗಿರ್ಬೋದು, ಇವರೆಲ್ಲರ ಲೈಫ್ ಏನಾಗಿರ್ತಿತ್ತು ಯೋಚನೆ ಮಾಡಿ. ಯಾರೋ ಒಬ್ರು ಸ್ಟ್ಯಾಂಡ್ ತಗೊಂಡ್ರು, ಮೆಮೊರಿ ಜಾಗರಲ್ಲಿ ಹೆಸರು ಬರ್ಕೊಂಡ್ರು, ಅವ್ರಿಗೆ ಇನ್ವೈಟ್ ಮಾಡಿದ್ರು, ಅವ್ರಿಗೆ ಡೆಮೋ ಕೊಟ್ರು, ಫಾಲೋ ಅಪ್ ಮಾಡಿದ್ರು. ಇವರು ಕೆಲವರು ಆಟ ಆಡ್ಸಿದ್ದಾರೆ, ಕೆಲವರು ನಕರ ಮಾಡಿದ್ದಾರೆ, ನಾನು ನೆಗೆಟಿವ್ ಇದ್ದೆ. ಬಟ್ ಯಾರೋ ಒಬ್ರು ಸ್ಟ್ಯಾಂಡ್ ತಗೊಳ್ದೇ ಇದ್ರೆ ನಮ್ಮ ಲೈಫ್ ಆರ್ಡಿನರಿ ಆಗಿರ್ತಿತ್ತಲ್ವಾ. ಹಾಗಾಗಿ ಸ್ನೇಹಿತರೆ, ಈಗ ನಿಮಗೆ ಅವಕಾಶ ಇದೆ. ಈಗ ಬೇರೆಯವ್ರಿಗೆಲ್ಲಕ್ಕಿಂತ ಮುಂಚೆ ನೀವು ವೆಯ್ಟ್ ಲಾಸ್ ಆಗ್ಬೇಕಾಗಿದೆ, ನೀವು ಎಲ್ಲದರಲ್ಲೂ ಕೂಡ ಎಕ್ಸ್ಪೋರ್ಟ್ ಆಗ್ಬೇಕಾಗಿದೆ. ಅವಾಗ ಮಾತ್ರ ಬೇರೆಯವ್ರಿಗೆ ಹೇಳ್ಬೇಕಲ್ಲ, ಅದಕ್ಕೋಸ್ಕರನೂ ಆಗ್ತೀನಿ, ನನಗೆ ಬೇಕು ಅಂತಾನೂ ಆಗ್ತೀನಿ. ಹಾಗಾಗಿ ಇದನ್ನ ತುಂಬಾ ಶ್ರದ್ಧೆಯಿಂದ ನೀವೆಲ್ಲರೂ ಕೂಡ ಎಫರ್ಟ್ ಹಾಕ್ಬೇಕಾಗಿದೆ. ಅದೇ ತರನೇ ಇದು ಬೆಸ್ಟ್ ಫುಡ್, ಅದೇ ತರನೇ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ. ತುಂಬಾ ಡೀಪ್ ಆಗಿ ರಿಸರ್ಚ್ ಮಾಡಿ ಒಳ್ಳೆ ಒಂದು ಪ್ರಾಡಕ್ಟ್ ಅನ್ನ ಬಂದಿರತಕ್ಕಂಥದ್ದು. ಎಲ್ಲರೂ ರೆಡಿ ಆಗ್ಬೇಕು. ಪ್ರಾಡಕ್ಟ್ ಲಾಂಚ್ ಆಗ್ತದಂಕೆನೆ ಒಂದು ಪ್ಯಾಕೇಜ್, 2 ಪ್ಯಾಕೇಜು, 3 ಪ್ಯಾಕೇಜು, 4 ಪ್ಯಾಕೇಜು ಈ ತರ ನೀವೆಲ್ಲರೂ ಬಿಲ್ ಮಾಡ್ಬೇಕಾಗುತ್ತೆ. ಅಂಡ್ ತುಂಬಾ ಡಿಮಾಂಡ್ ಇದೆ ಪ್ರಾಡಕ್ಟ್ಗೆ. ಹಾಗಾಗಿ ನಿಮಗೆ ಇದು ಸಫಿಸಿಯೆಂಟ್ ಸ್ಟಾಕ್ ಸಿಗದೇ ಇರ್ಬೋದು. ನೀವೆಲ್ಲರೂ ಕಾಯ್ತಾ ಇರಬೇಕು. ಕೆಲವರು ಆರ್ಡರ್ ಕೂಡ ತಗೊಂಡಿರ್ಬೇಕು. ನೀವು ಯಾರೆಲ್ಲ ದಪ್ಪ ಇದ್ದಾರೆ ಅದಕ್ಕೆ ನೀವು ಆರ್ಡರ್ ತಗೊಂಡಿರ್ಬೇಕು. ಸೊ ಅವಾಗ ಮಾತ್ರ ನೀವು ದೊಡ್ಡ ಮಟ್ಟದಲ್ಲಿ ಬೆಳೆಯಕ್ಕಾಗ್ತದೆ. ಎಸ್ ಸ್ನೇಹಿತರೆ, ಸೊ ಟ್ರೆಂಡ್ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೆ. ಟ್ರೆಂಡ್, ಒಂದು ಕಾಲದಲ್ಲಿ ಆಯಿಲ್ ಇಂಡಸ್ಟ್ರಿ ಟ್ರೆಂಡ್ ಇತ್ತು. ಒಂದು ಕಾಲದಲ್ಲಿ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ತುಂಬಾ ದೊಡ್ಡದಾಗಿ ಟ್ರೆಂಡ್ ಆಯ್ತು. ಒಂದು ಕಾಲದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ತುಂಬಾ ಟ್ರೆಂಡ್ ಆಗಿತ್ತು. ಓಕೆ, ಅದೇ ತರನೇ ಒಂದು ಕಾಲದಲ್ಲಿ ಸಾಫ್ಟ್ವೇರ್, ಕಂಪ್ಯೂಟರ್ ಇಂಡಸ್ಟ್ರಿ ತುಂಬಾ ಟ್ರೆಂಡ್ ಆಗಿತ್ತು. 10 ವರ್ಷ 15 ವರ್ಷ ಎಲ್ಲರದ್ದು ಅವ್ರದ್ದು ಟ್ರೆಂಡ್ ಆಗಿತ್ತು. ಓಕೆ, ಸೊ ಆಟೋಮೊಬೈಲ್ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಶೇರ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಒಂದು ಇ ಕಾಮರ್ಸ್ ಆಗಿರ್ಬೋದು, ಆನ್ಲೈನ್ ಬಿಸ್ನೆಸ್, ಅದೆಲ್ಲದೂ ಕೂಡ ಇನ್ನು ಫ್ಯೂಚರ್ ಟ್ರೆಂಡ್ ಕೂಡ. ಈಗ ಟ್ರೆಂಡ್ ಏನಪ್ಪಾ ಅಂತ ಹೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಟ್ರೆಂಡ್ ಇದೆ, ಮೋದಿ ಕೇರ್ನ ಟ್ರೆಂಡ್ ಇದೆ. ಸೊ ಮೊದ್ಲೆಲ್ಲ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಿದೀವಿ. ಕಂಪ್ನಿ ಅಂದ್ರೆ ಆ ಟೈಮಲ್ಲಿ ಪ್ಲಾನ್ ಅಷ್ಟೊಂದು ಪವರ್ಫುಲ್ ಆಗಿ ಇರ್ಲಿಲ್ಲ, ಅಥವಾ ಗೌರ್ಮೆಂಟ್ ಇಂದ ಅಷ್ಟೊಂದು ನಮಗೆ ಸಪೋರ್ಟ್ ಇರ್ಲಿಲ್ಲ, ಎನ್ಕರೇಜ್ಮೆಂಟ್ ಇರ್ಲಿಲ್ಲ. ಆಗಿನ ಕಾಲದಲ್ಲಿ ನಮಗೆ ಪ್ರಾಡಕ್ಟ್ಗಳು ಜಾಸ್ತಿ ಇದ್ದಿಲ್ಲ, ಒಂದು ಲೇಟೆಸ್ಟ್ ಪ್ಲಾನ್ ಇರ್ಲಿಲ್ಲ. ಈಗ ಬರ್ತಾ ಇರೋ ಪ್ಲಾನ್ ವರ್ಲ್ಡ್ ಬೆಸ್ಟ್ ಪ್ಲಾನ್ ಬರ್ತಾ ಇದೆ. ರಿಟೆನ್ಷನ್ ತುಂಬಾ ಈಸಿ ಆಗುತ್ತೆ. ಅಂದ್ರೆ ಜನಗಳನ್ನ ಉಳಿಸ್ಕೊಳ್ಳೋದು ದೊಡ್ಡ ಚಾಲೆಂಜ್ ಈ ಬಿಸ್ನೆಸ್ ಅಲ್ಲಿ. ಬರ್ತಾರೆ, ಉಳಿಯೋದಿಲ್ಲ. ಓಕೆ, ಬರ್ದ ತನಕನೇ ಡೆಡ್ ಆಗ್ತಾರೆ. ಇನ್ವೆಸ್ಟ್ಮೆಂಟ್ ಬೇರೆ ಇರೋದಿಲ್ಲ, ಅವರಿಗೆ ಜಾಯಿನ್ ಆಗಿದ್ದೀನಿ ಅಂತಾನೆ ಗೊತ್ತಾಗಲ್ಲ, ಎಜುಕೇಶನ್ ತಗೊಳ್ಳೋದಿಲ್ಲ, ಕ್ಯಾಶುವಲ್ ಅಪ್ರೋಚ್ ಇರ್ತದೆ. ಕ್ಯಾಶುವಲ್ ಅಪ್ರೋಚ್ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಇಲ್ಲಿ ಕಮಿಟ್ಮೆಂಟ್ ಇರೋದಿಲ್ಲ. ಸೊ ಸಣ್ಣ ಪುಟ್ಟ ನೌಕರಿ, ಸಣ್ಣ ಪುಟ್ಟ ಬಿಸ್ನೆಸ್ ಗೆ ಬೇಕಾದ್ರೆ ಬೆಲೆ ಕೊಡ್ತಾರೆ. ಒಂದು ಪೆಟ್ಟಿಗೆ ಅಂಗಡಿ ನಡೆಸ್ತಾ ಇರ್ತಾರೆ, ಒಂದು ಬೀಡ ಅಂಗಡಿ ಹಿಡ್ಕೊಂಡಿರ್ತಾರೆ, ಒಂದು ಸಣ್ಣ ತರಕಾರಿ ಅಂಗಡಿ ಹಿಡ್ಕೊಂಡಿರ್ತಾರೆ. ಅದಕ್ಕೆ ಕೊಡೋ ಕಮಿಟ್ಮೆಂಟ್ ಮೋದಿ ಕೇರಿ ಕೊಡಲ್ಲ, ಯಾಕಂದ್ರೆ ಬಂಡವಾಳ ಹಾಕಿರಲ್ಲ. ಇಲ್ಲಿ ಏನ್ ಸಿಗುತ್ತೆ ಅಂತ ಗೊತ್ತಿರಲ್ಲ. ಯಾರು ಹುಚ್ಚರಾಗ್ತಾರೆ, ಯಾರು ಈ ಬಿಸ್ನೆಸ್ಗೆ ಹೈಯೆಸ್ಟ್ ಕಮಿಟ್ಮೆಂಟ್ ಕೊಡ್ತಾರೆ ಅಂದ್ರೆ, ಈ ಬಿಸ್ನೆಸ್ ನ ಶಕ್ತಿ ಅರ್ಥ ಮಾಡ್ಕೊಂಡಿರೋರು, ವಿಷನ್ ಅರ್ಥ ಮಾಡ್ಕೊಂಡಿರೋರು, ಪೊಟೆನ್ಶಿಯಾಲಿಟಿ ಅರ್ಥ ಮಾಡ್ಕೊಂಡಿರೋರು. ಜನಗಳು ರಿಸಲ್ಟ್ ಪಡ್ಕೊಂಡಿರೋದನ್ನ ಕೇಳಿಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ, ನಿದ್ದೆ ಬರಲ್ಲ. ಯಾಕೆ ಇವತ್ತು ಹೈಲಿ ಕ್ವಾಲಿಫೈಡ್ ಪೀಪಲ್, IIT ಅವರು, IIM ನವರು, IAS ಮಾಡಿರ್ತಕ್ಕಂಥವ್ರು, ಇಂಡಸ್ಟ್ರಿ ಓನರ್ಗಳು, ಬಿಸ್ನೆಸ್ ಟೈಕೂನ್ಗಳು, ಶ್ರೀಮಂತರು, ಸೆಲೆಬ್ರಿಟಿಗಳು ಈ ಬಿಸ್ನೆಸ್ ಬರ್ತಾ ಇದ್ದಾರೆ. ಯೋಚನೆ ಮಾಡಿ, ಅವ್ರು ಯಾರು ದಡ್ರಲ್ಲ. 10 ಜನ, 100 ಜನ, 1000 ಜನ ಬಂದಿದ್ದಾರೆ ಅಂತ ಆಗಿದ್ರೆ, ಇಷ್ಟು ಜನ ಬಂದಿರ್ಬೋದು ಅಷ್ಟೇ ಅಂತ ಹೇಳ್ಬೋದಿತ್ತು. ಕೋಟ್ಯಾಂತರ ಜನ ಯಾಕೆ ಬಂದಿದ್ದಾರೆ ಯೋಚನೆ ಮಾಡಿ. ಕೋಟ್ಯಾಂತರ ಜನ ಈ ಬಿಸ್ನೆಸ್ ಬರ್ತಾ ಇದ್ದಾರೆ. ಒಂದು ತಿಂಗಳಿಗೆ, ಓಕೆ, ಒಂದು ದಿನಕ್ಕೆ 31,000 ಜನ ಜಾಯ್ನ್ ಆಗ್ತಾ ಇದ್ದಾರೆ. ಏನ್ ಹೇಳ್ತೀರಾ ಇದಕ್ಕೆ? ಕೆಲವರು ಮಾತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನೇನೋ ಸ್ವಲ್ಪ ಡೌಟ್ ಪಡ್ಬೋದಿತ್ತು. 31,000 ಜನ ಪ್ರತಿನಿತ್ಯ ಜಾಯಿನ್ ಆಗ್ತಿದ್ದಾರೆ ಅಂದ್ರೆ ನಿಮ್ ಟೀಮಲ್ಲಿ ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥ ನೀವು ತಯಾರಿ ಮಾಡ್ಕೋಬೇಕು, ನೀವು ಆತ್ಮಾವಲೋಕನ ಮಾಡ್ಕೋಬೇಕು, ಸಿಂಹಾವಲೋಕನ ಮಾಡ್ಕೋಬೇಕು. ಹಾಗಾಗಿ ಟ್ರೆಂಡ್ ತುಂಬಾ ಸ್ಟ್ರಾಂಗ್ ಆಗಿದೆ, ಎಸ್ಪೆಷಲಿ ಮೋದಿ ಕೇರ್ ನಲ್ಲಿ. ಸೊ ಸ್ವಲ್ಪ ಎಲ್ಲೋ ಫೀಲಿಂಗ್ ಇತ್ತು, ಹೌದು ಪ್ಲಾನ್ ಚೇಂಜ್ ಆಗ್ಬೇಕು ಅಂತ ಹೇಳಿ. ಅದು ಬೆಸ್ಟ್ ಬರ್ತಾ ಇದೆ. ಮೋದಿ ಕೇರ್ ಅಲ್ಲಿ ಪ್ಲಾನ್ ಚೇಂಜ್ ಅಷ್ಟೇ ಆಗ್ತಾ ಇಲ್ಲ, ಪ್ರಾಡಕ್ಟ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇದೆ, ಪ್ಯಾಕಿಂಗ್ ಇಂಪ್ರೂವ್ ಆಗ್ತಾ ಇದೆ, ವೆಬ್ಸೈಟ್ ಇಂಪ್ರೂವ್ ಆಗ್ತಾ ಇದೆ, ಆ್ಯಪ್ ಇಂಪ್ರೂವ್ ಆಗ್ತಾ ಇದೆ, MSCಗಳು ಇಂಪ್ರೂವ್ ಆಗ್ತಾ ಇದೆ, ಕಮ್ಯುನಿಕೇಶನ್, ಟ್ರೈನಿಂಗು, ಎಜುಕೇಶನ್, ಸೇವಾ ಮನೋಭಾವನೆ, ಟೋಟಲಿ ಪ್ರಾಡಕ್ಟ್ ಎಲ್ಲದೂ ಕೂಡ ಅಪ್ಗ್ರೇಡ್ ಆಗ್ತಾ ಇದೆ. ಅದಕ್ಕೋಸ್ಕರ ಸ್ನೇಹಿತರೆ, 3ರಷ್ಟು ಇನ್ಕಮ್ ಬರುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಅದು ಅಕ್ಷರಶಃ ಬರುತ್ತೆ ಅಂತ ಅನ್ಕೊಳ್ಕೋಬೇಡಿ. ನನಗೆ 10,000 ಬರ್ತಿತ್ತು 30,000 ಕೊಡ್ತಾರೆ, ನೋ ನೋ ನೋ, ಆ ತರ ಅಲ್ಲ. ಸ್ಟ್ರಕ್ಚರ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ, ವಾಲ್ಯೂಮ್ನ ಬಿಲ್ಡ್ ಮಾಡ್ಬೇಕಾಗುತ್ತೆ, ಟೀಮ್ನ ಆಕ್ಟಿವೇಟ್ ಮಾಡ್ಬೇಕಾಗುತ್ತೆ. ಆಗ ಡೆಫಿನೆಟ್ಲಿ ಇದು ಸಣ್ಣ ಪುಟ್ಟ ಭರವಸೆ ಅಲ್ಲ. ಇದು 3ರಷ್ಟು ಇನ್ಕಮ್ ಜಾಸ್ತಿ ಆಗ್ಬೇಕು ಅಂದ್ರೆ, ನಿಮ್ಮ ನೌಕರಿ, ನಿಮ್ಮ ಬಿಸ್ನೆಸ್ ಅಲ್ಲಿ 3ರಷ್ಟು ಇನ್ಕಮ್ ಜಾಸ್ತಿ ಆಗ್ಬೇಕು ಅಂದ್ರೆ ಕನಸು ಕಾಣೋದು ಕಷ್ಟ. ಓಕೆ, 10 ವರ್ಷ 15 ವರ್ಷ ಕಾಯ್ಬೇಕಾಗುತ್ತೆ. ಆದ್ರೆ 1 ತಿಂಗಳಲ್ಲಿ ಇಷ್ಟು ಶಿಫ್ಟ್ ಆಗುತ್ತೆ ಅಂದ್ರೆ ಮೇ ಬಿ ಕೆಲವ್ರಿಗೆ 1 ತಿಂಗಳಲ್ಲಿ ಆಗ್ಬೋದು, ಅಥವಾ 2-3 ತಿಂಗಳಲ್ಲಿ ಆಗ್ಬೋದು. ನಿಮ್ಮ ಮೇಲೆ ಡಿಪೆಂಡ್. ಕೆಲವರು ಮೆಂಟಾಲಿಟಿ ಚೇಂಜ್ ಆಗಲ್ಲ. ನಾನು ಹೇಳ್ತಾ ಇರ್ತೀನಿ, ಹೊಸ ವರ್ಷ ಬಂದ ತಕ್ಷಣ ಲೈಫ್ ಚೇಂಜ್ ಆಗಲ್ಲ, ಹೊಸ ಪ್ಲಾನ್ ಬಂದ ತಕ್ಷಣ ಲೈಫ್ ಚೇಂಜ್ ಆಗಲ್ಲ. ಮೆಂಟಾಲಿಟಿ ಬದಲಾದ್ರೆ, ನಿಮ್ಮ ಆಲೋಚನೆ ಬದಲಾದ್ರೆ, ನಿಮ್ಮ ಮನೋಧರ್ಮ ಬದಲಾದ್ರೆ, ನಿಮ್ಮ ಆಕ್ಷನ್ ಬದಲಾದ್ರೆ, ಕಲಿಯುವ ಮನಸ್ಥಿತಿಗೆ ನೀವು ಅಪ್ಗ್ರೇಡ್ ಆದ್ರೆ ಮಾತ್ರ ನಿಮ್ ಲೈಫ್ ಚೇಂಜ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಹೊಸ ಪ್ಲಾನ್ ಅಲ್ಲೂ ಕೆಲವರು ಅಳೋರಿದ್ದಾರೆ, ಕೆಲವರು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳೋರಿದ್ದಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ವೀಕ್ ಈ ಟೈಮಲ್ಲಿ ನಿಮಗೆ ಕ್ಲೂ ಸಿಗುತ್ತೆ. 28ಕ್ಕೆ ದೊಡ್ಡ ಹಬ್ಬ. ಹಾಗೆ ಅವಾಗಲೇ ತುಂಬಾ ಹೇಳಿದ್ರು ಪ್ರಸಾದ್, ಆದ್ರೆ ನನಗೆ ಅದ್ರ ಬಗ್ಗೆ ತುಂಬಾ ಹೇಳಕ್ ಇಷ್ಟಪಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಾಗ್ಲೇ ಸೊ ಟಿಕೆಟ್ ಸಿಕ್ಕಾಪಟ್ಟೆ ಡಿಮಾಂಡ್, ಲೀಡರ್ಗಳಿಗೆ ಸಿಗೋದ್ ಕಷ್ಟ ಇದೆ. ಲೀಡರ್ಗಳಿಗೆ ಸಿಗ್ತಾ ಇಲ್ಲ ಅಂತ ಅಂದಾಗ ಯೋಚನೆ ಮಾಡಿ ಸ್ನೇಹಿತರೆ. ಸೊ ತುಂಬಾನೇ ಒಂದು ಆ ಇವೆಂಟ್ ಬಗ್ಗೆ ನನಗೆ ಜಾಸ್ತಿ ಹೇಳಕ್ಕೆ ನನಗೆ ಆಗಲ್ಲ.
ಎಸ್ ಸಿ ಡಿಗಳಿಗೆ ಟಿಕೆಟ್ ಸಿಗೋದು ಕಷ್ಟ ಇದೆ, ಅವಾಗಲೇ ಹೊಸಬ್ರು ಕೂಡ ಬರ್ಬೋದು ಅಂತ ಹೇಳ್ತಾ ಇದ್ರು. ಖಂಡಿತ ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ 10,000 ಡಿಮ್ಯಾಂಡ್ ಇರೋದು 1,900 ಮಾತ್ರ ನಾವು ಟಿಕೆಟ್ ಕೊಡ್ತಾ ಇದೀವಿ. ಸೊ ಈಗ ಏನು ಟೀಮ್ ನೋಡ್ತಾ ಇದ್ದೀರಾ, ವೈಲ್ಡ್ ಅಂತಕ್ಕದ್ದನ್ನ, ಓಕೆ, ಇದು ನೋಡಿದ್ರೆ ನ್ಯೂ ಎರಾ ಬಿಗಿನ್ಸ್ ಅಂತೇಳಿ, ಇದು ಸಮೀರ್ ಸರ್ ಮಾಡ್ತಕ್ಕಂಥ ಒಂದು ವಿಶೇಷವಾದಂತ ಒಂದು ಇಮೇಜ್ ಇದು. ಓಕೆ, ಈಗ ಟಿಕೆಟ್ ಜಸ್ಟ್ ತೋರಿಸ್ತಾ ಇದ್ದೀನಿ, ಇಲ್ಲೇ ಸಮಾಧಾನ ಮಾಡ್ಕೊಬೇಕಾಗುತ್ತೆ ಅನ್ನೋ ಕೆಲವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ನೀವು 500 ರೂಪಾಯಿ ಅಲ್ಲ, 1,000 ರೂಪಾಯಿ 2,000 ರೂಪಾಯಿ ಕೊಡ್ತೀನಿ ಅಂದ್ರೂ ಕೂಡ ನಿಮಗೆ ಟಿಕೆಟ್ ಸಿಗೋದು ಬಹಳ ಕಷ್ಟ ಇದೆ. ಇನ್ ಕೇಸ್ ಟಿಕೆಟ್ ಸಿಕ್ಕರೆ ಕಣ್ಣಿಗೆ ಗೊತ್ಕೋಬೇಕು, ನೀವು ಲೀಡರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಓಕೆ, 25 ಬೇಕಾಗಿದೆ, 5 ಸಿಕ್ಕರೆ ನಿಮ್ಮ ಅದೃಷ್ಟ. 100 ಬೇಕಾಗಿದೆ, 15-20 ಸಿಕ್ಕರೆ ನಿಮ್ಮ ಅದೃಷ್ಟ. ಅದಕ್ಕೋಸ್ಕರ ಸೊ ಎಕ್ಸ್ಪೀರಿಯನ್ಸ್ ಯುವರ್ ಬ್ರೈಟ್ ಫ್ಯೂಚರ್, ವರ್ಕಿಂಗ್ ಪ್ಲಾನ್ ಅಂಡ್ ನ್ಯೂ ಪ್ರಾಡಕ್ಟ್ ಟ್ರೈನಿಂಗ್. ಸೊ ಇದೆಲ್ಲದೂ ಕೂಡ ಥೀಮು. ತುಂಬಾ ದೊಡ್ಡ ಲೀಡರ್ಗಳು ಬರ್ತಾ ಇದೀವಿ. ಅಂಡ್ 28ಕ್ಕೆ ಅವತ್ತು ಅನ್ವೀಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಮಂಡೇ ಕ್ಲೂ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಮಂಡೇ ಡೆಲ್ಲಿನಲ್ಲಿ ಇರ್ತೀವಿ, ನಾವು ರಿಟರ್ನ್ ಬರ್ತಾ ಇರ್ತೀವಿ. ಸೊ ಅಲ್ಲಿ ನಿಮಗೆ ಕ್ಲೂ ಸಿಗುತ್ತೆ. ಡೀಟೇಲ್ ಕೊಡಕ್ಕಾಗಲ್ಲ, ಯಾಕೆಂತ ಹೇಳಿದ್ರೆ ಲೀಡರ್ಗೆ ಏನು ಗೊತ್ತಾಗಿರಲ್ಲ. ಫುಲ್ ಪ್ಯಾಕೇಜ್ ನೋಡ್ಬೇಕು, ತಯಾರಿ ಹೆಂಗ್ ಮಾಡ್ಕೋಬೇಕು, ನಮಗೇನ್ ಅಲ್ಲಿ ಫೀಲ್ ಮಾಡಿರ್ತೀವಲ್ವಾ, ಆ ಎಕ್ಸೈಟ್ಮೆಂಟ್ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ಗೆಟ್ ರೆಡಿ. ಆ ಒಂದು ದಿನಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಸ್ನೇಹಿತರೆ, ಟ್ರೆಂಡ್ ಅಂತ ಮಾತಾಡ್ತಾ ಇದ್ದೀನಿ. ಟೈಮಿಂಗ್ ಈಸ್ ಪರ್ಫೆಕ್ಟ್ ಅಂತ ಹೇಳಿದೆ ನಾನು. ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ. ಹೊರಗಡೆ ಪ್ರಪಂಚದಲ್ಲಿ ನೌಕರಿ ಸಿಗೋದು ಬಹಳ ಕಷ್ಟ ಇದೆ. ಬಿಸ್ನೆಸ್ಗಳೆಲ್ಲ ಡೌನ್ ಆಗ್ತಾ ಇದೆ. ಇವತ್ತು ರಿಸೆಷನ್ ಸ್ಟಾರ್ಟ್ ಆಗಿದೆ. ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಎಕನಾಮಿಕಲಿ ತುಂಬಾ ಜನಗಳು ಡೌನ್ ಆಗ್ತಾ ಇದ್ದಾರೆ. ಎಲ್ಲದರ ಬೆಲೆ ಆಕಾಶಕ್ಕೆ ಹೋಗ್ತಾ ಇದೆ. ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಒಂದ್ ಇನ್ಕಮ್ ಸಾಕಾಗ್ತಾ ಇಲ್ಲ. ಸೊ ಎಲ್ರಿಗೂ ಕೂಡ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಬೇಕಾಗಿದೆ. ತುಂಬಾ 65-70% ಜನಕ್ಕೆ ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ ಹುಡುಕ್ತಾ ಇದ್ದಾರೆ. ಆರೋಗ್ಯ ಬೇಕು ಅಂತ ಕಾಯ್ತಾ ಇದ್ದಾರೆ. ವೆಯ್ಟ್ ಲಾಸ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ಮೋದಿ ಕೇರ್ ಅಲ್ಲಿ ಪರ್ಫೆಕ್ಟ್ ಟೈಮ್. ಸೊ ತುಂಬಾ ಐಟಮ್ ಲಾಂಚ್ ಆಗ್ತಾ ಇದೆ, ಪ್ಲಾನ್ ಚೇಂಜ್ ಆಗ್ತಾ ಇದೆ. ಮೋದಿ ಕೇರ್ ಟೋಟಲಿ ನೆಕ್ಸ್ಟ್ ಮಟ್ಟಕ್ಕೆ ಹೋಗ್ತಾ ಇದೆ. 21ನೇ ಶತಮಾನದ ಅತಿ ದೊಡ್ಡ ಬಿಸ್ನೆಸ್ ಆಗ್ಲಿಕ್ಕೆ ಹೊರಟಿದೆ. ಸೊ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತಿದ್ವಿ, ಅದಾಗ್ಲಿಕ್ಕೆ ಹೊರಟಿದೆ. ಫಾರ್ಚೂನ್ 500 ಆಗ್ಲಿಕ್ಕೆ ಇವತ್ತು ಫೌಂಡೇಶನ್ ಆಗ್ತಾ ಇದೆ ಮೋದಿ ಕೇರ್ ನಲ್ಲಿ. ಫಾರ್ಚೂನ್ 500 ಕಂಪನಿ ಆಗ್ಬೇಕು ಅನ್ನೋದು ದೊಡ್ಡ ಕನಸು ಸಮೀರ್ ಸರ್ಗೆ, ನಮ್ಮೆಲ್ರಿಗೂ ಕೂಡ. ಜಗತ್ತಿನ ಲಕ್ಷಾಂತರ ಕಂಪನಿನಲ್ಲಿ 500 ಕಂಪನಿಗೆ ಟಾಪ್ ರ್ಯಾಂಕ್ ಕೊಡ್ತಾರೆ. ಅದರ ಮೇಲೆ ಗುರಿ ಇದೆ. ಅದಾಗ್ಬೇಕು ಅಂದ್ರೆ ಸೇವೆ ಆಗ್ಬೇಕು, ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಗ್ರೋತ್ ಆಗ್ಬೇಕು, ದೊಡ್ಡ ಮಟ್ಟದಲ್ಲಿ ಜನಗಳು ಆರೋಗ್ಯನ ಪಡಿಬೇಕು, ತುಂಬಾ ಜನ ಲಕ್ಷಾಧಿಪತಿಗಳಾಗ್ಬೇಕು. ಮೋದಿ ಕೇರ್ ಮಾಡ್ತಿರೋರು ಖಂಡಿತ ಅದಾಗ್ಲಿಕ್ಕೆ ಕೊಟ್ಟಿದೆ. ಯಾರು ನೆಗ್ಲೆಕ್ಟ್ ಮಾಡ್ತೀರಾ, ಯಾರು ಡೌಟ್ ಅಲ್ಲಿ ಇರ್ತೀರಾ, ಮುಂದಿನ ದಿನಗಳಲ್ಲಿ ತುಂಬಾ ಪಶ್ಚಾತ್ತಾಪ ಪಡ್ತೀರಾ. ಅಯ್ಯೋ, ನಾನು ಸೀರಿಯಸ್ ಮಾಡ್ಲಿಲ್ಲ, ನಾನು ನಂಬಲಿಲ್ಲ. ಇನ್ನು ಕೆಲವರು ಕಾಯ್ತಾನೆ ಇರ್ತಾರೆ, ಡೌಟೇಶ್ವರರು. ಎಲ್ಲಾ ಬರ್ಲಿ, ಏನೋ ಹೈಪ್ ಮಾಡ್ತಾ ಇರ್ತಾರೆ ಲೀಡರ್ಗಳು. ಆ ತರ ಅನ್ಕೊಂಡಿದ್ರೆ ಮಾತ್ರ ತುಂಬಾ ಲಾಸ್ ಮಾಡ್ಕೋತೀರಾ. ಈಗ ಇಮಿಡಿಯೇಟ್ಲಿ ನಿಮ್ ಮೆಮೊರಿ ಜಾಗರ್ನ ಸ್ಟ್ರಾಂಗ್ ಆಗಿ ಮಾಡ್ಕೊಂತ ಹೋಗಿ. ಅಲ್ಲಿ ನೀವು ಡಾಕ್ಟರ್ಗಳ ಹೆಸರನ್ನ ಫಿಲ್ಅಪ್ ಮಾಡಿ, ಎಸ್ಪೆಷಲಿ ಆಯುರ್ವೇದಿಕ್ ಡಾಕ್ಟರ್ ಆಗಿರ್ಬೋದು, ನ್ಯಾಚುರೋಪತಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಯುನಾನಿ ಡಾಕ್ಟ್ರು, ಇನ್ಯಾರೋ ಇರ್ತಾರೆ, ಕೆಲವರು MBBS ಡಾಕ್ಟರ್, ಕೆಲವರು ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಅವ್ರನ್ನ ನೀವು ಫೋಕಸ್ ಮಾಡಿ. ಅರ್ಬಲ್ ಲೈಫ್ ಮಾಡ್ತಿರೋರು, ಮಾಡಿ ಬಿಟ್ಟಿರೋರು, ವೆಸ್ಟೀಜು, RMP, TLZ, RCM, ಆ ತರ ಎಲ್ಲ ಲೀಡರ್ನ ನೀವು ಟಾರ್ಗೆಟ್ ಮಾಡಿ. ಹೈ ಲೆವೆಲ್ ಪೀಪಲ್, ಹೈ ಗ್ರೇಡ್ ಪೀಪಲ್ ಅನ್ನ ಸ್ವಲ್ಪ ನೀವು ಟಚ್ ಮಾಡಕ್ ಸ್ಟಾರ್ಟ್ ಮಾಡಿ. ಕ್ವಾಲಿಟಿ ಪೀಪಲ್, ಬಿಸ್ನೆಸ್ ಪೀಪಲ್, ಸಾಫ್ಟ್ವೇರ್ನರು, ಅವ್ರಿಗೆ ಕೆಪಾಸಿಟಿ ಇರ್ತದೆ. ರೀಪರ್ಚೇಸ್ ತುಂಬಾ ಈಸಿ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ನೀವು ಅದ್ರ ಕಡೆ ನೀವೆಲ್ಲರೂ ಕೂಡ ಗಮನ ಹರಿಸಬೇಕು. ಟೈಮಿಂಗ್ಸ್ ಬಗ್ಗೆ ಹೇಳ್ತಾ ಇದ್ದಾಗ ನಾನು ನಿಮಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಸಮಯದ ಮಹತ್ವ ಎಷ್ಟು ಇರ್ತದೆ ಅಂತೇಳಿ. ಬಿಲ್ ಗೇಟ್ಸ್ ಅವರಿಗೆ ಪ್ರಶ್ನೆ ಆಗ್ತಾರೆ, ನಿಮ್ಮ ಸಕ್ಸಸ್ಸಿನ ಸೀಕ್ರೆಟ್ ಏನು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಹಲವಾರು ಇದೆ, ಅದರಲ್ಲಿ ಒಂದೇನು ಅಂದ್ರೆ ಟೇಕಿಂಗ್ ರೈಟ್ ಡಿಸಿಷನ್ ಅಟ್ ರೈಟ್ ಟೈಮ್ ಅಂತ ಹೇಳ್ತಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋದು ನನ್ನ ಯಶಸ್ಸಿನ ಸೀಕ್ರೆಟ್ ಅಂತ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ಅವಕಾಶ ಬಂದಿದೆ ಇವಾಗ. ಒಂದ್ಸಲ ಒಬ್ರು ಪ್ರೆಸ್ನವರು ಅವರಿಗೆ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ, ಬಿಲ್ ಗೇಟ್ಸ್ಗೆ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ, ನಿಮ್ಮ ಸಕ್ಸಸ್ಸಿನ ರಹಸ್ಯ ಏನು ಅಂತೇಳಿ. ಅವರು ಒಂದು ಬ್ಲಾಂಕ್ ಚೆಕ್ ಅನ್ನ ಸೈನ್ ಮಾಡಿ ಆ ಲೇಡಿಗೆ ಕೈಲಿ ಕೊಡ್ತಾರೆ, ತಗೊಳ್ಳಿ ಇದನ್ನ ಅಂತೇಳಿ. ನಿಮ್ಮ ಹೆಸರು ಬರ್ಕೊಳ್ಳಿ ಅಂತ ಹೇಳ್ತಾರೆ, ಅಮೌಂಟ್ ಅನ್ನ ಬರ್ಕೊಳ್ಳಿ ಅಂತ ಹೇಳ್ತಾರೆ. ಅವರು ಅದನ್ನು ವಾಪಸ್ ಕೊಟ್ಬಿಟ್ಟು, ಸರ್, ನಾನು ಕೇಳ್ತಿರೋದು ಚೆಕ್ ಅಲ್ಲ, ನಾನು ಕೇಳ್ತಿರೋದು ನಿಮ್ಮ ಯಶಸ್ಸಿನ ರಹಸ್ಯ ಏನು ಹೇಳ್ತೀರಾ ಅಂತ ಹೇಳ್ತಾರೆ. ಮತ್ತೆ ಆ ಚೆಕ್ ಅನ್ನ ಕೊಡ್ತಾರೆ, ತಗೊಳ್ಳಿ ಇದನ್ನ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಮತ್ತೆ ಅದನ್ನ ರಿಜೆಕ್ಟ್ ಮಾಡ್ತಾರೆ ಆ ಲೇಡಿ. ಅದಾದ ನಂತರ, ಸರ್, ನಿಮ್ಮ ಯಶಸ್ಸಿನ ರಹಸ್ಯ ಏನು ಅಂತ ಹೇಳ್ತಾರೆ. ನೋಡಿ, ನನ್ನ ಯಶಸ್ಸಿನ ರಹಸ್ಯ ಇದೇನೆ. ನಾನೇನು ಅಂತ ಹೇಳಿದ್ರೆ, ಸಿಕ್ಕಿರೋ ಅವಕಾಶನ ನಾನು ಬಳಸ್ಕೋತೀನಿ, ಸಿಕ್ಕಿರೋ ಅವಕಾಶನ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಈಗ ತಾನೇ 2 ಸಲ ನಾನು ಅವಕಾಶ ಕೊಟ್ಟೆ ನಿಮಗೆ. ಬಿಲ್ ಗೇಟ್ಸ್ ವರ್ಲ್ಡ್ ನಂಬರ್ 1 ರಿಚೆಸ್ಟ್ ಪರ್ಸನ್, ಬ್ಯಾಂಕ್ ಅಕೌಂಟ್ ಅಲ್ಲಿ ಸೈನ್, ಖಾಲಿ ಸೈನಿಗೆ ಸಿಗ್ನೇಚರ್ ಮಾಡಿದ್ದೆ. ನಿಮ್ ಹೆಸರು ಬರ್ಕೊಬೇಕಿತ್ತು. $1 million, $5 million, $100 million ಬರ್ಕೊಂಡಿದ್ರು ಕೂಡ ನೀವು ಅಷ್ಟು ಹಣ ನೀವು ಡ್ರಾ ಮಾಡ್ಬೋದಿತ್ತು. ಆದ್ರೆ ಅವಕಾಶ ಮಿಸ್ ಮಾಡ್ಕೊಂಡ್ರಿ. ನಾನು ನಿಮಗೆ ಡೊನೇಷನ್ ಕೂಡ ರೆಡಿ ಇದ್ದೆ, ಆದ್ರೆ ಅವಕಾಶ ಮಿಸ್ ಮಾಡ್ಕೊಂಡ್ರಿ. ನಿಮಗೆ ಮೆಂಟಾಲಿಟಿ ಇಲ್ಲ, ನೀವು ಸ್ವೀಕರಿಸಲಿಲ್ಲ. ನೀವು ಅವಕಾಶ ಮಿಸ್ ಮಾಡ್ಕೊಂಡ್ರಿ. ನಾನಾಗಿದ್ರೆ ಅವಕಾಶನ ಬಳಸ್ಕೋತಾ ಇದ್ದೆ. ಹಾಗೇನೆ ಸಿಕ್ಕಿರ್ತಕ್ಕಂಥ ಎಲ್ಲಾ ಅವಕಾಶ ಬಳಸ್ಕೊಂಡಿರೋದಕ್ಕೆ ಒಬ್ಬ ಕಾರ್ಪೆಂಟ್ರಿ ಮಗ ವರ್ಲ್ಡ್ ರಿಚೆಸ್ಟ್ ಪರ್ಸನ್ ಆದ್ರು. ಹಾಗೆ ಸ್ನೇಹಿತರೆ, ಸೊ ಈಗ ನಿಮ್ ಕೈನಲ್ಲಿ ಅವಕಾಶ ಇದೆ, ಸುಂದರವಾದ ಅವಕಾಶ. ಕೋಟ್ಯಾಂತರ ಬೆಲೆ ಬಾಳುತ್ತೆ ಮೋದಿ ಕೇರು. ನನಗೆ ಇನ್ವೆಸ್ಟ್ ಮಾಡಿಲ್ಲ ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಸೊ ಸಮಯದ ಮಹತ್ವ ಅರ್ಥ ಮಾಡ್ಕೊಳ್ಳಿ. ಯಾವ ತರ ಅಂತ ಹೇಳಿದ್ರೆ, 1 ವರ್ಷದ ಮಹತ್ವ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಬ್ಬ ನಿಯತ್ತಿನ ಸ್ಟೂಡೆಂಟು ಫೇಲ್ ಆಗ್ಬಿಡ್ತಾರೆ. ಕಾರಣಾಂತರದಿಂದ ಕಾಯಿಲೆ ಆಗ್ತದೆ, ಆಕ್ಸಿಡೆಂಟ್ ಆಗುತ್ತೆ, 1 ವರ್ಷ ಎಕ್ಸಾಮ್ ಬರೆಯಕ್ಕಾಗಲ್ಲ, ಫೇಲ್ ಆಗ್ಬಿಡ್ತಾರೆ. 1 ವರ್ಷ ಕಾಯ್ಬೇಕು ನೆಕ್ಸ್ಟ್ ಎಕ್ಸಾಮ್ ಬರೀಲಿಕ್ಕೆ, ಮತ್ತೆ ಕೋರ್ಸ್ ಕಂಪ್ಲೀಟ್ ಮಾಡ್ಲಿಕ್ಕೆ. ಆ 1 ವರ್ಷದಲ್ಲಿ ಮಾರ್ಕೆಟ್ ಅಲ್ಲಿ ತುಂಬಾ ಬದಲಾವಣೆ ಆಗಿರುತ್ತೆ. 1 ವರ್ಷದ ವ್ಯಾಲ್ಯೂ ಫೇಲ್ ಆಗಿರೋ ಸ್ಟೂಡೆಂಟ್ಗೆ ಕೇಳ್ಬೇಕಂತೆ.
ಒಂದು ತಿಂಗಳ ಮಹತ್ವ ತಿಳ್ಕೊಬೇಕು ಅಂತ ಹೇಳಿದ್ರೆ, ಪ್ರೆಗ್ನೆಂಟ್ ಲೇಡಿ ಪ್ರೀ ಮೆಚೂರ್ ಡೆಲಿವರಿ ಆಗಿರುತ್ತೆ. 9 ತಿಂಗಳು ಆಗಲ್ಲ, 7 ತಿಂಗಳಿಗೆ ಆಗ್ಬಿಡುತ್ತೆ ಅಥವಾ 8 ತಿಂಗಳಿಗೆ ಆಗ್ಬಿಡುತ್ತೆ. ಲೈಫ್ ಲಾಂಗ್ ಸಫರ್ ಆಗ್ಬೇಕಾಗುತ್ತೆ ತಾಯಿ ಮಗು. 1 ತಿಂಗಳ ಮಹತ್ವ ಆ ಲೇಡಿಗೆ ಗೊತ್ತಿರುತ್ತೆ, ಪ್ರೀ ಮೆಚೂರ್ಡ್ ಡೆಲಿವರಿ ಆಗಿರ್ತಕ್ಕಂತಹ ಗರ್ಭಿಣಿ ಸ್ತ್ರೀಗೆ ಗೊತ್ತಿರುತ್ತೆ. ಅದೇ ತರನೇ 1 ವಾರದ ಮಹತ್ವ ತಿಳ್ಕೊಬೇಕು ಅಂತ ಹೇಳಿದ್ರೆ, ವಾರಪತ್ರಿಕೆಯ ಸಂಪಾದಕ, ಓಕೆ, ಲಂಕೇಶ್ ಪತ್ರಿಕೆ, ಹಾಯ್ ಬೆಂಗಳೂರು, ಇದೆಲ್ಲ ಇದೆಯಲ್ವಾ, ಅವರು ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಪ್ರಿಂಟ್ ಆಗಿದೆ, ಓಕೆ, ಭಾನುವಾರ ಪ್ರಿಂಟ್ ಆಯ್ತು, ರಿಲೀಸ್ ಆಯ್ತು ವೀಕ್ಲಿ ಮ್ಯಾಗಝಿನ್. ಆದ್ರೆ ನೆಕ್ಸ್ಟ್ ಸಾಯಂಕಾಲ ಒಂದು ನ್ಯೂಸ್ ಬರುತ್ತೆ, ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಆದ್ರೆ ತುಂಬಾ ಚಡಪಡಿಸ್ತಾರ ಅವ್ರು, ಇನ್ನೊಂದು ವಾರ ವೇಟ್ ಮಾಡ್ಬೇಕಲ್ಲಪ್ಪ ನ್ಯೂಸ್ ಪಬ್ಲಿಷ್ ಮಾಡ್ಲಿಕ್ಕೆ, ಅಷ್ಟೊಳಗೆ ನ್ಯೂಸ್ ಹಳೇದಾಗಿರುತ್ತೆ. 1 ವಾರದ ಮಹತ್ವ ವಾರಪತ್ರಿಕೆಯ ಸಂಪಾದಕನಿಗೆ ಗೊತ್ತಿರುತ್ತೆ. 1 ದಿನದ ಮಹತ್ವ ಯಾರಿಗೆ ಗೊತ್ತಿರುತ್ತೆ ಅಂದ್ರೆ, ದಿನಗೂಲಿಯ ನೌಕರನಿಗೆ ಗೊತ್ತಿರುತ್ತಂತೆ. ದಿನಗೂಲಿ ನೌಕರ ಯಾವ ತರ ಅಂತ ಹೇಳಿದ್ರೆ, ಇವತ್ತು ದಿನಗೂಲಿ ಮಾಡ್ಬೇಕು, ರೇಷನ್ ತರಬೇಕು, ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು, ಆ ತರ ಇರ್ತದೆ ಲೈಫ್. ಯಾವ್ದು ಸೇವಿಂಗ್ ಇರಲ್ಲ. ಯಾವ್ದೋ ಕಾರಣಕ್ಕೆ ಮಳೆ ಬಂದ್ಬಿಡ್ತು ಅಥವಾ ಸ್ಟ್ರೈಕ್ ಇದೆ ಇವತ್ತು, ಓಕೆ, ಲಾಕ್ ಡೌನ್ ಇದೆ, 1 ದಿನದಲ್ಲಿ ಕೆಲಸ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಕ್ಕೆ ಕಾಯ್ಬೇಕು ಅವರು, ಅಥವಾ ಸಾಲ ಮಾಡ್ಬೇಕು, ಒದ್ದಾಡ್ಬೇಕು, 1 ದಿನ ಊಟಕ್ಕೆ ಗತಿ ಇರಲ್ಲ ಅವರಿಗೆ. 1 ದಿನದ ಮಹತ್ವ ದಿನಗೂಲಿ ನೌಕರನ್ನ ಕೇಳ್ಬೇಕಂತೆ. 1 ಗಂಟೆ ಮಹತ್ವ ಯಾರನ್ನ ಕೇಳ್ಬೇಕು ಅಂತ ಹೇಳಿದ್ರೆ, ಲವರ್ಸ್ ಪಾರ್ಕ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ, ಅವನು ಅವಳಿಗೋಸ್ಕರ ಅಥವಾ ಅವಳು ಅವನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ತುಂಬಾ ಡೀಪ್ ರಿಯಲ್ ಲವ್ ಇರ್ತದೆ, ಹಾರ್ಟ್ಲಿ ಲವ್. 1 ಗಂಟೆ ಅನ್ನೋದು 1 ಯುಗ ಆಗ್ತಾ ಇರ್ತದೆ ಅವರಿಗೆ. 1 ಗಂಟೆಯ ಮಹತ್ವ ತಿಳ್ಕೊಬೇಕು ಅಂತ ಹೇಳಿದ್ರೆ ಆ ಲವರ್ಸಿಗೆ ವೇಟ್ ಮಾಡ್ಬೇಕು, ಕೇಳ್ಬೇಕಂತೆ. 1 ನಿಮಿಷದ ಮಹತ್ವ ತಿಳ್ಕೊಬೇಕು ಅಂತ ಹೇಳಿದ್ರೆ, ಕೈಯಲ್ಲಿ ಫ್ಲೈಟ್ ಟಿಕೆಟ್ ಇದೆ ಅಥವಾ ಟ್ರೈನ್ ಟಿಕೆಟ್ ಇದೆ, ಬಸ್ ಟಿಕೆಟ್ ಇದೆ, ಅರ್ಜೆಂಟ್ ಹೋಗ್ಬೇಕಾಗಿದೆ ಬೆಂಗಳೂರಿಂದ ಬೆಳಗಾಂಗೋ ಅಥವಾ ಬೆಂಗಳೂರಿಂದ ಡೆಲ್ಲಿಗೋ ಮುಂಬೈಗೋ, ಆದ್ರೆ 1 ನಿಮಿಷದಲ್ಲಿ ಫ್ಲೈಟ್ ಮಿಸ್ ಆಯ್ತು, 1 ನಿಮಿಷದಲ್ಲಿ ಟ್ರೈನ್ ಮಿಸ್ ಆಯ್ತು, 1 ನಿಮಿಷದಲ್ಲಿ ಬಸ್ ಮಿಸ್ ಆಯ್ತು. ಅವಾಗ ತುಂಬಾ ಚಡಪಡಿಕೆ ಸ್ಟಾರ್ಟ್. ಅಯ್ಯೋ, 1 ನಿಮಿಷದ ವ್ಯಾಲ್ಯೂ ಅವ್ರಿಗೆ ಕೇಳ್ಬೇಕಂತ. ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ಬೇಕಾಗಿದೆ, ಆದ್ರೆ ಫ್ಲೈಟ್ ಮಿಸ್ಸು, ಟ್ರೈನ್ ಮಿಸ್ಸು. 1 ಸೆಕೆಂಡ್ ವ್ಯಾಲ್ಯೂ ತಿಳ್ಕೊಬೇಕು ಅಂತ ಹೇಳಿದ್ರೆ ಯಾರನ್ನ ಕೇಳ್ಬೇಕು ಅಂತ ಹೇಳಿದ್ರೆ, ಜಸ್ಟ್ ಆಕ್ಸಿಡೆಂಟ್ ಅಲ್ಲಿ ಜಸ್ಟ್ 1 ಸೆಕೆಂಡ್ ಅಲ್ಲಿ ಮಿಸ್ ಆಗಿದೆ, ನೀವು ಪಾಸ್ ಆಗ್ತೀರಾ, ಮರ ಬಿದ್ಬಿಡುತ್ತೆ. ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ ಸರ್ಕಲ್ ಅಲ್ಲಿ, ಜಸ್ಟ್ 1 ಸೆಕೆಂಡ್ ಅಲ್ಲಿ ಪಾಸ್ ಆಗ್ತೀರಾ, ನಿಮ್ ಹಿಂದೆ ಆಕ್ಸಿಡೆಂಟ್ ಆಗುತ್ತೆ, ಎದೆ ಡೌಡೋ ಹೊಡ್ಕೊಂತ ಇರ್ತದೆ. 1 ಸೆಕೆಂಡ್ ವ್ಯಾಲ್ಯೂ, ಜೀವನ ಬದುಕಿದ್ದು ಆ ಸೆಕೆಂಡ್ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ 1 ಸೆಕೆಂಡ್ ವ್ಯಾಲ್ಯೂ. ಅರ್ಧ ಸೆಕೆಂಡ್ ವ್ಯಾಲ್ಯೂ ತಿಳ್ಕೊಬೇಕು ಅಂತ ಹೇಳಿದ್ರೆ ಯಾರನ್ನ ಕೇಳ್ಬೇಕು ಅಂತ ಹೇಳಿದ್ರೆ, ಒಲಿಂಪಿಕ್ ಅಲ್ಲಿ ಅಥವಾ ನ್ಯಾಷನಲ್ ಲೆವೆಲ್ ಅಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ಅರ್ಧ ಸೆಕೆಂಡ್ ಅಲ್ಲಿ ಗೋಲ್ಡ್ ಮಿಸ್ ಆಗುತ್ತೆ, ಅರ್ಧ ಸೆಕೆಂಡ್ ಅಲ್ಲಿ ಕಂಚು ಮಿಸ್ ಆಗುತ್ತೆ, ತುಂಬಾ ಬೇಜಾರಾಗ್ತಾ ಇರ್ತದೆ. ಅರ್ಧ ಸೆಕೆಂಡ್ ಅಲ್ಲಿ, ಓಕೆ, 0.01 ಸೆಕೆಂಡ್ ಅಲ್ಲಿ ಡಿಫ್ರೆನ್ಸ್ ಆಗ್ತಾ ಇರ್ತದೆ. ಕೂದಲು ಎಳೆಯಷ್ಟು ಅಂತರದಲ್ಲಿ ಅವ್ರು ಕಳ್ಕೊಂಡಿರ್ತಾರೆ. ಅರ್ಧ ಸೆಕೆಂಡ್ ವ್ಯಾಲ್ಯೂ ಅವ್ರದ್ದು ತಿಳ್ಕೊಬೇಕಂತೆ. ಒಲಿಂಪಿಕ್ ಅಲ್ಲಿ ಅಥವಾ ಸ್ಪೋರ್ಟ್ಸ್ ಅಲ್ಲಿ, ಅಥ್ಲೆಟ್ ಅಲ್ಲಿ ಪದಕ ಮಿಸ್ ಆಗಿರ್ತಾರಲ್ಲ ಅವ್ರಿಗೆ ಕೇಳ್ಬೇಕಂತೆ. ನೋಡಿ ಸ್ನೇಹಿತರೆ, ಅರ್ಧ ಸೆಕೆಂಡಿಗೆ ಇಷ್ಟು ವ್ಯಾಲ್ಯೂ ಇದೆ, 1 ನಿಮಿಷಕ್ಕೆ ಇಷ್ಟು ವ್ಯಾಲ್ಯೂ ಇದೆ, 1 ಗಂಟೆಗೆ ಇಷ್ಟು ವ್ಯಾಲ್ಯೂ ಇದೆ, 1 ದಿನಕ್ಕೆ ಇಷ್ಟು ವ್ಯಾಲ್ಯೂ ಇದೆ. ನಾವು ಎಷ್ಟು ಸಲ ನಾವು ಟೈಮ್ ಪಾಸ್ ಮಾಡಿದೀವಿ, ಟೈಮ್ ನ ಕೊಲೆ ಮಾಡಿದೀವಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಜೀವನದಲ್ಲಿ ಏನ್ ಕಳ್ಕೊಂಡ್ರು ವಾಪಸ್ ಪಡಿಬಹುದು. ಓಕೆ, ಹಣ, ಆರೋಗ್ಯ, ಇನ್ನೇನು, ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಏನ್ ಕಳ್ಕೊಂಡ್ರು ಹೋರಾಟ ಮಾಡಿ, ಪ್ರಯತ್ನ ಮಾಡಿ ನಾನು ವಾಪಸ್ ಪಡ್ಕೊಬಹುದು. ಆದ್ರೆ ಬಿಲ್ಗೇಟ್ಸ್ ಆಗಿರ್ಬೋದು ಅಥವಾ ಜೆಫ್ ಬೆಜೋಸ್ ಆಗಿರ್ಬೋದು, ಯಾರಿಂದನೂ ಕೂಡ, ಓಕೆ, ಸೊ ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು, ಯಾರಿಂದನೂ ಕಳೆದೋಗಿರ್ತಕ್ಕಂಥ ಅರ್ಧ ಗಂಟೆ ಕಳೆದೋಯ್ತು, 1 ನಿಮಿಷ ಕಳೆದೋಯ್ತು, ನಾನು 1000 ಕೋಟಿ ಕೊಡ್ತೀನಿ, ದೇವ್ರೇ ನನ್ಗೆ ವಾಪಸ್ ಕೊಡು ಅಂದ್ರೆ ದೇವ್ರು ಕೊಡ್ತಾನ? ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಈಗ ಸಿಕ್ಕಿರ್ತಕ್ಕಂಥ ಅವಕಾಶ ತುಂಬಾ ಸುಂದರವಾಗಿದೆ, ಕೋಟ್ಯಾಂತರ ಬೆಲೆ ಬಾಳುತ್ತೆ. ಸೊ ಬಿಗಿನಿಂಗ್ ಅಲ್ಲೇ ಹರ್ಷಿಯಾ ಬಾನು ಮೇಡಮ್ ಮಾತಾಡಿದ್ರು, ಎಂತಹ ಒಂದು ಪವರ್. ಓಕೆ, ಡಾಕ್ಟರ್ ಸಂತೋಷ್ ಸ್ಟೋರಿ, ಅದನ್ನ ನೆಕ್ಸ್ಟ್ ಟೈಮ್ ಅಲ್ಲಿ ನಾನು ಹೇಳ್ತೀನಿ ನಿಮಗೆ. ಎಸ್ ಸ್ನೇಹಿತರೆ, ಸೊ ಇನ್ನು ಮಿಡ್ಲ್ ಅಲ್ಲಿ ಒಬ್ರು ಮೇಡಮ್ ಮಾತಾಡಿದ್ರು, ಯಾವ ತರ ಅವ್ರದ್ದು ಶುಗರ್ ಇದ್ದಿದ್ದು 500 ಇದ್ದು ಶುಗರ್ 200 ಒಳಗ್ ಬಂತು. ಅದೇ ತರನೇ ಇನ್ನು ಸಾಕಷ್ಟು ಪ್ರಾಡಕ್ಟ್ ಅನ್ನ ಕೊಡೋದ್ರ ಮುಖಾಂತರ ಅಸ್ತಮಾ ಅದೆಲ್ಲ ಕಡಿಮೆ ಆಯ್ತು ಅಂತ ಹೇಳಿ. ಇದೆಲ್ಲದೂ ಕೂಡ ನಾವೇನು ಜನಗಳಿಂದ ನಾವು ಪ್ರೀತಿ ಸಂಪಾದನೆ ಮಾಡ್ತಾ ಇದೀವಿ, ಗೌರವ ಸಂಪಾದನೆ ಮಾಡ್ತಾ ಇದೀವಿ, ಆಶೀರ್ವಾದ ಸಂಪಾದನೆ ಮಾಡ್ತಾ ಇದೀವಿ, ಜನಗಳ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟು ನಾವು ಹಣ ಸಂಪಾದನೆ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ಗಮನ ದುಡ್ಡಿನ ಮೇಲೆ ಇರೋದ್ ಬೇಡ. ಇಲ್ಲಿ ಖಂಡಿತ ನಿಮಗೆ ಲಾಭದ ಮೇಲೆ ಇರೋದ್ ಬೇಡ. ಕೊಡುಗೆ, ಕೆಲಸ, ಕಲಿಕೆ, ಆ ಜನಗಳಿಗೆ ಸಮಸ್ಯೆಗೆ ಸೊಲ್ಯೂಷನ್ ಕೊಡ್ಬೇಕಾಗಿದೆ. ತುಂಬಾ ಖುಷಿ ಆಗೋದು. ಮೇಡಮ್ ಹೇಳ್ತಾ ಇದ್ರು, ನನಗೆ ದೊಡ್ಡ ಚೆಕ್ ಬಂದಕ್ಕಿಂತ ಖುಷಿ ಆಯ್ತು, ಯಾಕಂದ್ರೆ ಮನೆಯವರೆಲ್ಲ ನನಗೆ ಥ್ಯಾಂಕ್ಸ್ ಹೇಳಿದ್ರು ಅಂತ ಹೇಳಿ. ಹಾಗಾಗಿ ಸ್ನೇಹಿತರೆ, ನೀವು ಎಕ್ಸ್ಪೋರ್ಟ್ ಆಗಬೇಕು, ಪ್ರಾಡಕ್ಟ್ ಅಲ್ಲಿ, ಬಿಸ್ನೆಸ್ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕಾಗಿದೆ, ಕಲಿಕೆಗೆ ಒತ್ತು ಕೊಡ್ಬೇಕಾಗಿದೆ. ಪ್ಲಾನ್ ಚೇಂಜ್ ಆಗಿದೆ ಅಂತ ಹೇಳಿದ ತಕ್ಷಣ ಇಷ್ಟೊಂದು ದೊಡ್ಡ ಇನ್ಕಮ್ ಇದೆ, ಆದ್ರೂ ಕೆಲವರು ವೆಯ್ಟ್ ಮಾಡ್ತಾ ಇರ್ತೀರಾ. ಆಡಿಯನ್ಸ್ ಮೆಂಟಾಲಿಟಿ ಅವರು ತುಂಬಾ ಬೆಳೆಯಕ್ ಚಾನ್ಸೇ ಇಲ್ಲ. ಆದ್ರೆ ಯಾರು ಲೀಡರ್ ಮೆಂಟಾಲಿಟಿ, ಯಾರು ಸ್ಪೋರ್ಟ್ಸ್ ಮ್ಯಾನ್ ಮೆಂಟಾಲಿಟಿ ಇರ್ತೀರಾ, ಸ್ಪೋರ್ಟ್ಸ್ ಪರ್ಸನ್ ಯಾವತ್ತು ಕೂಡ ಆಡ್ತಾರೆ ಹೊರತು ನೋಡಲ್ಲ. ಆದ್ರೆ ನೋಡ್ತಾ ಇರೋರಿಗೆ ಏನಂದ್ರೆ ಏನು ಚೇಂಜ್ ಮಾಡಕ್ಕಾಗಲ್ಲ. ಓಕೆ, ಹೋಗ್ಬಿಟ್ಟು ಟಾಸ್ ಅಲ್ಲಿ ನಿರ್ಧಾರ ಮಾಡಕ್ಕಾಗಲ್ಲ ಕ್ಯಾಪ್ಟನ್ ತರ, ಅಥವಾ ನಾನು ಬ್ಯಾಟಿಂಗ್ ಮಾಡಕ್ಕಾಗಲ್ಲ, ಬೌಲಿಂಗ್ ಮಾಡಕ್ಕಾಗಲ್ಲ, ಫೀಲ್ಡಿಂಗ್ ಮಾಡಕ್ಕಾಗಲ್ಲ. ಆದ್ರೆ ಕಮೆಂಟ್ ಮಾಡ್ಬೋದು, ಕುತ್ಕೊಂಡು ಕಮೆಂಟ್ ಮಾಡ್ಬೋದು. ಓಕೆ, ವಿರಾಟ್ ಕೊಹ್ಲಿಗೆನೆ ಕಮೆಂಟ್ ಮಾಡ್ತಾರೆ ಜನ. ಓಕೆ, ಸೊ ಯಾರಿಗೂ ಬಿಡಲ್ಲ, ಸಚಿನ್ ತೆಂಡೂಲ್ಕರ್ ಕೂಡ ಕಮೆಂಟ್ ಮಾಡ್ತಾ ಇದ್ರು. ಹಾಗಾಗಿ ಸ್ನೇಹಿತರೆ, ನಿಮ್ಮೆಲ್ಲರ ಒಂದು ವಿಶೇಷವಾದಂತ ಒಂದು ತಪನೆ, ನಿಮ್ಮೆಲ್ಲರ ಒಂದು ಹಾರ್ಡ್ ವರ್ಕ್, ನೀವೆಲ್ಲರ ಒಂದು ಕಮಿಟ್ಮೆಂಟ್ ಇಂದ ಮಾತ್ರ ಬೆಳೆದಿಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ನಿಮ್ಮ ಈಗ ಸಮಯದ ಬೆಲೆ ಅರ್ಥ ಮಾಡಿಸಿದೀನಿ. ನೀವೆಲ್ಲರೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಅಲರ್ಟ್ ಆಗ್ಬೇಕಾಗಿದೆ, ಆಕ್ಟಿವ್ ಆಗ್ಬೇಕಾಗಿದೆ. ಸೊ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಈಗ ಸಿಕ್ಕಿರ್ತಕ್ಕಂಥ ಅವಕಾಶ ಏನಿದೆ, ಖಂಡಿತ ಒಂದೊಂದು ದಿನಾನೂ ಕೂಡ, ಓಕೆ, ಈಗ ಅದನ್ನ ಇನ್ನೊಂದು ಫ್ಯೂ ಮಿನಿಟ್ ಅಲ್ಲಿ ಅದು ಡಾಕ್ಟರ್ ಸಂತೋಷ್ ಸ್ಟೋರಿ ಹೇಳ್ಬಿಡ್ತೀನಿ ನಾನು ಇವಾಗ.
ನನಗೆ ಸಮಾಧಾನ ಆಗ್ತಾ ಇಲ್ಲ. ಒಬ್ಬ ಸಾಮಾನ್ಯ ಸ್ಟೂಡೆಂಟ್ ರ್ಯಾಂಕ್ ಬಂದಿರೋ ಕತೆ. ಸಾಮಾನ್ಯ ಸ್ಟೂಡೆಂಟ್ ಯಾವ ತರ ರ್ಯಾಂಕ್ ಬರ್ತಾರೆ ಅಂದ್ರೆ, ಜಸ್ಟ್ ಏನಪ್ಪಾ ಅಂದ್ರೆ 35% 40% ಸ್ಕೋರ್ ಮಾಡ್ತಾ ಇರ್ತಾರೆ SSLC ಫಸ್ಟ್ PUC ವರೆಗೂ. ನಿಜವಾಗ್ಲೂ ಆಗಿರ್ತಕ್ಕಂಥದ್ದು. ಸೆಕೆಂಡ್ PUC ಸೈನ್ಸ್ ಅಲ್ಲಿ ಆ ವ್ಯಕ್ತಿ 99% ಸ್ಕೋರ್ ಮಾಡಿ ಸ್ಟೇಟ್ ಟಾಪರ್ ಆಗ್ತಾರೆ. ಸ್ಟೇಟ್ 4ನೇದು 5ನೇದು ರ್ಯಾಂಕ್ ಬರ್ತಾರೆ. ಅವಾಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಹೆಂಗ್ ಆಯ್ತಿದು ಅಂತೇಳಿ ಅವ್ರನ್ನ ಇಂಟ್ರೂ ಮಾಡ್ತಾರೆ. ಏನಾದ್ರು ಗೋಲ್ಮಾಲ್ ಆಯ್ತಾ, ಏನಾದ್ರು ಕ್ವಶನ್ ಪೇಪರ್ ಲೀಕ್ ಆಯ್ತಾ, ಏನಾದ್ರು ವ್ಯಾಲ್ಯೂಯೇಷನ್ ನಲ್ಲಿ ಏನಾದ್ರು ತಪ್ಪಾಗಿದೆಯಾ ಅಂತೇಳಿ. ಆಗ ಗೊತ್ತಾಗುತ್ತೆ, ಇಲ್ಲ ಆ ವ್ಯಕ್ತಿ ನಿಜವಾಗ್ಲೂ ಓದಿದ್ದಾರೆ, ಪ್ರಾಮಾಣಿಕತೆಯಿಂದ ಓದಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇದುವರೆಗೂ ಯಾಕೆ ಮಾಡ್ಲಿಲ್ಲ, SSLC ನಲ್ಲಿ ಯಾಕೆ ಸ್ಕೋರ್ ಮಾಡ್ಲಿಲ್ಲ, ಫಸ್ಟ್ PUC ಯಾಕೆ ಸ್ಕೋರ್ ಮಾಡ್ಲಿಲ್ಲ? ಅವ್ರು ಹೇಳ್ತಾರೆ, ಸೆಕೆಂಡ್ PUC ಎಂಟ್ರಿ ಆದಾಗ ನನ್ನ ಜೀವನದ ವಿಷನ್ ದೊಡ್ಡದಾಯ್ತು, ಮಿಷನ್ ದೊಡ್ಡದಾಯ್ತು, ಉದ್ದೇಶ ದೊಡ್ಡದಾಯ್ತು, ಕನಸು ದೊಡ್ಡದಾಯ್ತು. ನಾನು ಒಳ್ಳೆ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡೆ, ಲಕ್ಷಾಂತರ ಜನಗಳ ಪ್ರಾಣ ಉಳಿಸ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನಾನು ಓದಿರೋ ರೇಂಜ್ಗೆ ನಾನು MBBS ಸೀಟ್ ಸಿಗಲ್ಲ, ಅಥವಾ MBBS ಸೀಟ್ ತಗೋಬೇಕು ಅಂದ್ರೆ ಕೋಟಿಗಟ್ಲೆ ಬಂಡವಾಳ ಹಾಕ್ಬೇಕು, ಕೋಟಿಗಟ್ಲೆ ಡೊನೇಷನ್ ಕಟ್ಟಬೇಕು. MD ಸೀಟ್ ಮುಂದೆ ಅದಕ್ಕೂ ಬಂಡವಾಳ ಹಾಕ್ಬೇಕು, ಕೋಟಿಗಟ್ಲೆ. ನಮ್ಮ ತಂದೆಯ ಹಣ 3-4 ಕೋಟಿ ಉಳಿಸ್ಬೇಕು ಅಂತ ಹೇಳಿದ್ರೆ ಈ ವರ್ಷ ಚೆನ್ನಾಗಿ ಓದ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ವರ್ಷ ಸೆಕೆಂಡ್ PUC ನ 1 ವರ್ಷ ಡೆಡಿಕೇಟ್ ಮಾಡಿದ್ರೆ ಕೋಟ್ಯಾಂತರ ಹಣ ನಮ್ಮ ತಂದೆದು ಉಳಿಸ್ತೀನಿ. ಅದಕ್ಕೆ ಮನಸ್ಸಿಗೆ ಲಂಚ ಅಂತ ಹೇಳ್ತಾರೆ. ಒಂದು ದಿನಕ್ಕೆ ನನಗೆ 1 ಲಕ್ಷ ಲಾಭ ಇದೆ ಅಂತ ಅನ್ಕೋತಾರೆ. ಚೆನ್ನಾಗಿ ಓದಿದೆ ಅಂತ ಹೇಳಿದ್ರೆ 3.5 ಕೋಟಿ 365 ದಿನ 3,65,00,000 ಉಳಿತಾಯ ಆಗುತ್ತೆ ಅಂದ್ರೆ ಒಂದ್ ದಿನಕ್ಕೆ 1 ಲಕ್ಷ ಯಾರೋ ಬ್ಯಾಂಕಿಗೆ ಅಮೌಂಟ್ ಆಗ್ತಿದ್ದಾರೆ ಅಂತ ಅನ್ಕೋತಾರೆ. ಯಾರು ಆಗ್ತಾ ಇಲ್ಲ ಅಲ್ಲಿ, ಇವ್ರು ಕಲ್ಪನೆ ಮಾಡ್ಕೊಂತಾರೆ. ಒಂದಿನ ಚೆನ್ನಾಗಿ ಓದ್ತಾರೆ, ಆಕರ್ಷಣೆ ಇಲ್ಲ, ಟಿವಿ ಮುಂದೆ ಕುತ್ಕೊಳ್ಳಲ್ಲ, ಕ್ರಿಕೆಟ್ ನೋಡಲ್ಲ, ಓಕೆ, ಹುಡುಗಿರು ಲೈನ್ ಹೊಡಿಯಕ್ ಹೋಗ್ತಾ ಇಲ್ಲ, ನಿಯತ್ತಿಂದ ಪ್ರಾಮಾಣಿಕತೆಯಿಂದ ಓದ್ತಾ ಇದ್ದಾರೆ ವ್ಯಕ್ತಿ. ಓದಿ ಟ್ಯೂಷನ್ಗೆ ಹೋಗ್ತಿದ್ದಾರೆ, 18 ಗಂಟೆ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ, ಫೀಲ್ ಮಾಡ್ತಾ ಇದಾರೆ ನಾನು ರ್ಯಾಂಕ್ ಬಂದಿದ್ದೀನಿ, ನಾನು ಸೇವೆ ಮಾಡ್ತಾ ಇದ್ದೀನಿ, ಒಳ್ಳೆ ಡಾಕ್ಟರ್ ಆಗಿದ್ದೀನಿ, ನಮ್ಮ ಸ್ಕೂಲಿಗೆಲ್ಲ ಒಳ್ಳೆ, ನಮ್ಮ ಕಾಲೇಜ್ಗೆ ಒಳ್ಳೆ ಹೆಸರು ಬಂದಿದೆ ಅಂತೇಳಿ ಒಂದ್ ದಿನ 1 ಲಕ್ಷ ನನ್ನ ಬ್ಯಾಂಕಿಗೆ ಬರ್ತಾ ಇದೆ ಅಂತ ಅನ್ಕೋತಾರೆ. ಒಂದಿನ ಓದಿಲ್ಲ ಅಂತ ಹೇಳಿದ್ರೆ ಎಷ್ಟು ಲಾಸ್ ಆಗ್ತಾ ಇದೆ? ಎಸ್, 1 ಲಕ್ಷ ಲಾಸ್ ಆಗ್ತಿದೆ. ಯಾರಾದ್ರು ಲಾಸ್ ಮಾಡ್ಕೋತಾರ? ಟಿವಿ ನೋಡಕ್ ಹೋಗ್ತಾರ, ಮೂವಿ ನೋಡಕ್ ಹೋಗ್ತಾರ, ನಿದ್ದೆ ಜಾಸ್ತಿ ಹೊಡಿತಾರ? ಇಲ್ಲ. ಪ್ರತಿನಿತ್ಯ ಆತರ ಅನ್ಕೊಂಡಿದ್ದಕ್ಕೆ ರ್ಯಾಂಕ್ ಬರ್ತಾರೆ. ಫ್ರೀ MBBS ಸೀಟು ಕೋಟ್ಯಾಂತರ ಉಳಿತಾಯ ಆಯ್ತು. ಅದೇ ಕಂಟಿನ್ಯೂ ಮಾಡ್ತಾರೆ ಟ್ರೆಂಡ್. MD ಸೀಟ್ ತಗೋತಾರೆ ಫ್ರೀ ಆಗಿ, 2.5 ಕೋಟಿ ಉಳಿತಾಯ ಆಗುತ್ತೆ. ಸೊ ಈ ತರ ಮುಂದಿನ ದಿನಗಳಲ್ಲಿ ಅವರು ಕೋಟ್ಯಾಂತರ ಸಂಪಾದನೆ ಮಾಡ್ತಾರೆ. ಡಾಕ್ಟರ್ ಸಂತೋಷ್ ಅಂತೇಳಿ ಈಗ ದೊಡ್ಡಾಗಿ ಸಾಧನೆ ಮಾಡಿದ್ದಾರೆ, ಸೇವೆ ಮಾಡ್ತಾ ಇದಾರೆ, ಲಕ್ಷಾಂತರ ಜನಗಳ ಪ್ರಾಣ ಉಳಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವ್ರು ತಗೊಂಡಿರೋ ನಿರ್ಧಾರ, ವಿಷನ್ನು ಅಂಡ್ ಒಂದ್ ದಿನದ ವ್ಯಾಲ್ಯೂ ಅರ್ಥ ಮಾಡ್ಕೊಂಡಿದ್ದು. ಅವತ್ತು ಅನ್ಕೊಳ್ಳಿಲ್ಲ ನನಗೇನು ₹1 ಬರ್ಲಿಲ್ಲ ಇವತ್ತು, ನಾನು ಯಾಕಷ್ಟು ಓದ್ಬೇಕು ಅಂತ ಹೇಳಿ. ತುಂಬಾ ಜನ, ನಾನು ಯಾಕೆ ಸ್ಟೋರಿ ಹೇಳಿದೆ ಅಂದ್ರೆ, ಮೋದಿ ಕೇರ್ ನಲ್ಲಿ ನಾನು ಇವತ್ತು ಸಂಡೇ ದಿನವಿಡೀ ವರ್ಕ್ ಮಾಡಿದೆ, ಬರೀ ₹100 ಬೆನಿಫಿಟ್ ಬಂತು, ನನಗೆ ಖರ್ಚೇ ಜಾಸ್ತಿ ಬಂತು, ನನಗೆ ಪೆಟ್ರೋಲ್ ಖರ್ಚು ಎಷ್ಟು ಬಂತು, ಓಕೆ, ನನಗೆ ಎಷ್ಟೊಂದು ಎಕ್ಸ್ಪೆನ್ಸ್ ಬಂತು, ಆ ತರ ಅನ್ಕೊಂತಾರೆ. ಇವತ್ತು ₹100 ಬಂತಾ, ಇವತ್ತು ಹೋಮ್ ಮೀಟಿಂಗು ಡೆಮೋದಲ್ಲಿ ಮೀಟಿಂಗ್ ಅಲ್ಲಿ ನಿಮಗೆ ₹200 ಬಂತಾ, ತಿಂಗಳಿಗೆ ಎಷ್ಟು ಇನ್ಕಮ್ ಬಂತು ಅದನ್ನ ನೋಡ್ಕೋಬೇಡಿ. ಮುಂದೆ ತುಂಬಾ ಬರುತ್ತಲ್ವಾ, ನಮಗೀಗ ತುಂಬಾ ಬರ್ತಾ ಇದೆ. ಸುರೇಖಾ ಮೇಡಮ್ ನಮ್ಮೆಲ್ಲರಿಗೂ ಕೂಡ ಅದನ್ನ ಇವತ್ತಿನ ಎಫರ್ಟಿಗಲ್ಲ, ಅವತ್ತಿನ ಎಫರ್ಟ್, 10 ವರ್ಷ 15 ವರ್ಷ 20 ವರ್ಷದಿಂದ ಎಫರ್ಟಿಗೆ ಈಗ ಸಿಕ್ಕಾಬಟ್ಟೆ ಲೈಫ್ ಇದೆ, ನಮ್ದು ಗ್ರ್ಯಾಂಡ್ ಲೈಫ್ ಇದೆ. ಆತರ ನೀವು ಅಷ್ಟೇ ಒಂದೊಂದು ಮೀಟಿಂಗು, ಒಂದೊಂದು ಟ್ರೈನಿಂಗ್ ಅಟೆಂಡ್ ಆಗೋದು ಕೂಡ ನೀವು ಹಣ ಇನ್ವೆಸ್ಟ್ ಮಾಡ್ತೀರಾ. ಆದ್ರೆ ನೀವು ಹಣ ಇನ್ವೆಸ್ಟ್ ಮಾಡೋದು ಏನು ಅಲ್ಲ, ಅದ್ರ 1000 ಪಟ್ಟು ರಿಟರ್ನ್ ಬರುತ್ತೆ ನಿಮಗೆ. ಒಂದೊಂದು ದಿನದ ಹಾರ್ಡ್ ವರ್ಕ್, ಮಳೆ ಚಳಿ ಬಿಸಿಲು ಏನೇ ಇದ್ರು ಕೂಡ ನೀವು ಕಲಿಬೇಕು, ಹೋಗ್ಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಮಾಡ್ಕೊಂತ ಹೋಗಿ. ಸ್ನೇಹಿತರೆ, ತುಂಬಾ ಖುಷಿ ಆಗ್ತಿದೆ ನನಗೆ, ನಿಮ್ಮೆಲ್ಲರ ಒಂದು ಕಮಿಟ್ಮೆಂಟ್ ರಿಯಲಿ ಗ್ರೇಟ್. ಅದೇ ತರನೇ ಇನ್ ಮುಂದೆ ಸಂಡೇ ಕಂಟಿನ್ಯೂಸ್ ಆಗಿರ್ತದೆ ಈ ಒಂದು ಟ್ರೈನಿಂಗು, ಇನ್ ಮುಂದೆ ಸಂಡೇ ಇರ್ತದೆ. ನೆಕ್ಸ್ಟ್ ಸಂಡೇಗೆ ತುಂಬಾ ದೊಡ್ಡದಾಗಿ ಬಿಲ್ಡ್ ಮಾಡಿ, ಕುತೂಹಲದಿಂದ ಬಿಲ್ಡ್ ಮಾಡ್ತೀರಾ ನನಗೆ ಗೊತ್ತು. ಅದೇ ತರನೇ ಇದುವರೆಗೂ 2 ತಿಂಗಳಿಂದ ಏನೆಲ್ಲ ಒಳ್ಳೊಳ್ಳೆ ವಿಡಿಯೋ ಇದೆ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ರಾಜು ಡಿ ಯೂಟ್ಯೂಬ್ ಚಾನಲ್ಗೆ ಹೋದ್ರೆ ತುಂಬಾ ವಿಡಿಯೋ ಸಿಗುತ್ತೆ. ತಯಾರಿ ಆಗಿರ್ಬೇಕು ಅಂತ ಹೇಳಿ, ಮೈಂಡ್ ಸೆಟ್ ಯಾವ ತರ ಇರಬೇಕು ಅಂತ ಹೇಳಿ, ಪ್ರಿಪರೇಷನ್ ಹೆಂಗಿರ್ಬೇಕು ಅಂತ ಹೇಳಿ ಕ್ಲೂ ಕೊಡ್ತಾ ಹೋಗಿದ್ದೀನಿ ಪ್ರತಿ ಕ್ಲಾಸಲ್ಲೂ ಕೂಡ. ಯಾವುದೇ ನ್ಯಾಷನಲ್ ಲೆವೆಲ್ ಅಲ್ಲಿ ಒಳ್ಳೊಳ್ಳೆ ಟ್ರೈನಿಂಗ್ ನಡೀತಾ ಇದೆ ಇವತ್ತು. ಫೇಸ್ಬುಕ್ ಅಲ್ಲಿ ಸಿಗುತ್ತೆ, ಝೂಮ್ ಅಲ್ಲಿ ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅದು ಸುರೇಖಾ ಭಾರ್ಗವ್ ಮೇಡಮ್ ಆಗಿರ್ಬೋದು, ಸಂಜಯ್ ಬಗರಿಯಾ ಸರ್ ಆಗಿರ್ಬೋದು, ಪ್ರಮೋದ್ ಆಚಾರ್ಯ ಸರ್ ಆಗಿರ್ಬೋದು, ಮೋದಿ ಕೇರ್ ಕರ್ನಾಟಕದಲ್ಲೂ ಅಷ್ಟೇ ಸಂತೋಷ್ ಶೆಟ್ಟಿ ಸರ್ ಆಗಿರ್ಬೋದು, ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ಆಗಿರ್ಬೋದು, ರವಿ ಕುಲಕರ್ಣಿ ಸರ್ ಆಗಿರ್ಬೋದು, ಹಲವಾರು ಲೀಡರ್ಗಳ ಯೂಟ್ಯೂಬ್ ಚಾನಲ್ಗೆ ಹೋಗ್ಬೋದು ನೀವು. ಓಕೆ, ಅದು ರಾಜು ಡಿ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಲ್ಲಿ ಒಳ್ಳೊಳ್ಳೆ ವಿಡಿಯೋ ಸಿಗ್ತದೆ. ಅದನ್ನ ಚೆನ್ನಾಗಿ ಬಳಸ್ಕೊಳ್ಳಿ, ರೀಚ್ ಮಾಡಿಸಿ, ಎಲ್ಲರಿಗೂ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಈ ಒಂದು 10 ದಿನ, ಒಂದು ಅದ್ರಲ್ಲಿ 4-5 ದಿನ ಡ್ಯೂಟಿ ಲೀವ್ ಅಪ್ಲೈ ಮಾಡ್ತೀರಾ, ಡ್ಯೂಟಿ ಲೀವ್ ಅಪ್ಲೈ ಮಾಡಿ. ಏನು ಯಾವ್ದಾವ್ದಕ್ಕೂ ಡ್ಯೂಟಿಗೆ ನಾವು ಟ್ರಿಪ್ ಅಂತ ಹೋಗ್ತಾ ಇರ್ತೀವಿ, ಹಬ್ಬ ಹರಿದಿನ ಅಂತ ನಾವೆಲ್ಲರೂ ಎಂಜಾಯ್ ಮಾಡ್ತಾ ಇರ್ತೀವಿ. ಆದ್ರೆ ಈಗ ಡ್ಯೂಟಿ ಲೀವ್ ಹಾಕಿ ಟೈಮ್ ಪಾಸ್ ಮಾಡೋದಲ್ಲ, ತುಂಬಾ ವರ್ಕ್ ಮಾಡ್ಬೇಕು, ಮೆಮೊರಿ ಜಾಗರಣ ಮಾಡ್ಬೇಕು, ಟ್ರೈನಿಂಗ್ ಎಲ್ಲ ಅಟೆಂಡ್ ಆಗ್ಬೇಕು, ಪ್ರಾಡಕ್ಟ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ಬೇಕು, ಭೇಟಿ ಆಗ್ಬೇಕು, ಕ್ಯಾಶುವಲ್ ಟಾಕ್ ಮಾಡ್ಬೇಕು, ಕ್ಯಾಶುವಲ್ ವಿಸಿಟ್ ಮಾಡ್ಬೇಕು. ಈ ತರ ತಯಾರಿ ಮಾಡ್ಕೊಂತ ಹೋಗಿ. ಒಂದೊಂದು ನಿಮಿಷ 1 ಸೆಕೆಂಡ್ ಇಂಪಾರ್ಟೆಂಟ್. SSLC ಎಕ್ಸಾಮ್ ಹತ್ರ ಇದೆ, PUC ಎಕ್ಸಾಮ್ ಹತ್ರ ಇದೆ ಅಂದ್ರೆ ಯಾರು ಕೂಡ ಫಿಲಮ್ಗಳಿಗೆ ಹೋಗಲ್ಲ, ಕ್ರಿಕೆಟ್ ನೋಡಲ್ಲ. ಆ ತರ ನೀವೆಲ್ಲರೂ ಡೀಪ್ ಆಗಿ ಕಮಿಟ್ಮೆಂಟ್ ಕೊಡಿ ಅಂಡ್ ಫ್ಯಾಮಿಲಿ ಇನ್ವಾಲ್ವ್ ಮಾಡಿಸ್ಕೊಳ್ಳಿ. ಫ್ಯಾಮಿಲಿ ಇನ್ವಾಲ್ವ್ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಫಾಸ್ಟ್ ಆಗಿ ಬೆಳಿತೀರಾ. ಇದುವರೆಗೂ ನಕ್ರ ಮಾಡ್ತಾ ಇದ್ರು ಫ್ಯಾಮಿಲಿಯವರು, ಏನು ಬಂತು ನಿನಗೆ ಇನ್ಕಮ್ಮು, ಅಷ್ಟು ದೊಡ್ಡದಾಗಿ ಏನು ಬೆಳಿತಾ ಇಲ್ವಲ್ಲ ಮೋದಿ ಕೇರಲ್ಲಿ ಅಂತ ಹೇಳಿ. ಈಗ ಖಂಡಿತ ಆ ಕ್ವಶನ್ ಹಾಕೋ ಅವಶ್ಯಕತೆ ಇಲ್ಲ. ಯಾರೆಲ್ಲ ನಾವ್ ಹೇಳಿದ್ದನ್ನ ಫಾಲೋ ಮಾಡ್ತಿದ್ದಾರೆ, ರೆಡಿ ಆಗ್ತಿದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ. ಸೊ ಫೆಬ್ರವರಿಯ ಗ್ರೋತ್, ಮಾರ್ಚ್ ಗ್ರೋತ್ ನೋಡಿದ್ರೆ ಬೆಕ್ಕಸ ಬೆರಗಾಗ್ತೀರಾ. ಆದ್ರೆ ನೀವು ನೋಡ್ತಾ ಇರ್ಬೇಕಾ, ಆಡಿಯನ್ಸ್ ಆಗಿರ್ಬೇಕಾ, ಅಥವಾ ಲೀಡರ್ ಆಗ್ಬೇಕಾ, ಅಥವಾ ನೀವೆಲ್ಲರೂ ಪರ್ಫಾರ್ಮರ್ ಆಗ್ಬೇಕಾ, ಸ್ಪೋರ್ಟ್ಸ್ ಪರ್ಸನ್ ಆಗ್ಬೇಕಾ, ನಿಮ್ ಕೈನಲ್ಲಿದೆ ಆ ಒಂದು ಆಯ್ಕೆ ಅಂತಕ್ಕದ್ದು.
ಒಂದು ನಿಮಿಷ, 1 ಸೆಕೆಂಡ್ ಕೂಡ ಅಮೃತಗಳಿಗೆ 1 ಸೆಕೆಂಡ್ಗೆ ಅಷ್ಟು ಬೆಲೆ ಇದೆ ಅಂತಂದಾಗ ಇದುವರೆಗೂ ಎಷ್ಟು ಅವಕಾಶ ಮಿಸ್ ಮಾಡ್ಕೊಂಡಿದ್ದೀರಾ, ಎಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದೀರಾ. ಅವಕಾಶ ಮಿಸ್ ಮಾಡ್ಕೊಳ್ಳೋದು ಮತ್ತೆ ವಾಪಸ್ ಬರಲ್ಲ, ಕಳೆದಿರೋ ಸಮಯ ಮತ್ತೆ ವಾಪಸ್ ಬರಲ್ಲ. ಅದಕ್ಕೋಸ್ಕರ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡಿರೋದು, ಇದೀರ ಒಳಗಡೆ ನಿರ್ಧಾರ ತಗೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ, ಆಕ್ಷನ್ ಮಾಡಬೇಕು, ಕಲ್ತಿರೋದನ್ನ ಅಳವಡಿಸ್ಕೊತಾ ಹೋಗ್ಬೇಕು. ಸ್ನೇಹಿತರೆ, ಈ ವಿಡಿಯೋ ಕೂಡ ಈಗಾಗಲೇ ಯೂಟ್ಯೂಬ್ 1 ಅವರ್ದು ಫುಲ್ ಬಂದಿದೆ, ನಿಮಗೆ ಲೈವ್ ಆಗಿದೆ ಯೂಟ್ಯೂಬ್ ಅಲ್ಲಿ. ಎಲ್ಲರೂ ರೀಚ್ ಮಾಡಿಸಿ ಇದನ್ನ. ನೆಕ್ಸ್ಟ್ 35 ನಿಮಿಷ ವಿಡಿಯೋನು ಕಟ್ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದೇ ತರ ಇರ್ತಾ ಇರಲಿ ಅಂಡ್ ಕಂಟಿನ್ಯೂಸ್ ಕಲಿಕೆಗೆ ನಾವು ನಂಬರ್ 1 ಪ್ರಶಸ್ತಿ ಕೊಡ್ತಾ ಹೋಗಿ. ವಿಶ್ ಯು ಆಲ್ ದ ಬೆಸ್ಟ್, ಹ್ಯಾಪಿ ನೆಟ್ವರ್ಕಿಂಗ್. ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಗ್ರೂಪ್ಗಳಲ್ಲಿ ಕೂಡ ಹಂಚ್ಕೊಳ್ಳಿ, ನಿಮ್ಮ ಕಾಲ್ಗಳಲ್ಲಿ ಕೂಡ ಹಂಚ್ಕೊಳ್ಳಿ. ಕಾಲ್ ಮಾಡಿ ಕೂಡ ಯಾರು ಮಿಸ್ ಆಗಿದ್ದಾರೆ ಅವ್ರಿಗೆ ನಿಮ್ಮ ಕಲಿಕೆನ ರಿಯಲೈಸ್ ಮಾಡಿಸಿ ಅಂಡ್ ಡೈರಿನಲ್ಲಿ ಬರೆದಿಡಿ. ಇವತ್ತೇನು ತಗೊಳಕಾಯ್ತು, ಹೊಸ ಕಮಿಟ್ಮೆಂಟ್ ಏನು